ಅಂದ್ರೆ ರಾಜ್ಕುಮಾರ್ ಅವ್ರ ಸಿನಿಮಾಗಳು. ಆ ಕ್ರೇಜ್ ನಾನು ಯಾವತ್ತೂ ನೋಡಿಲ್ಲ. ನಾನು ಕೇಳಿದ ತಕ್ಷಣ ಅಷ್ಟಕ್ಕೂ ಕರೆಕ್ಟ್ ಆಗಿ ಆನ್ಸರ್ ಮಾಡುವೆ, ಅಂದ್ರೆ ಸಿನಿಮಾ ನೋಡೋಕೋಸ್ಕರ ಆನ್ಸರ್ ಮಾಡುವೆ. ಆಗ ಶಿವರಾಜ್ ಕುಮಾರ್ ಅವರೇ, ನನ್ ಮನೆ ಸಿನಿಮಾ ನೀನೇ ಮಾಡೋ, ನಾನು ಅಪ್ಪಗೆ ಹೇಳ್ತೀನಿ ಅಂದ್ರು. ನಾನ್ ಮಾಡಲ್ಲ ಅಂತಂದೆ. ಪಾರ್ವತಮ್ಮ ಅವರು ಎಲ್ಲ ನಮ್ಮ ಹುಡುಗನೇ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಅವರು ಒಂದ್ ಸಿನಿಮಾ ಆಫರ್ ಕೊಟ್ಟು, ಪುನೀತ್ ಸರ್ ಯಾಕೋ ಅಂತಂದ್ರು. ನನಗೆ ಭಯ, ದೊಡ್ಡ ಮನೆ ಗೊತ್ತಲ್ಲ ನಿಮ್ಗೆ, ಆ ಸಿನಿಮಾ ಒಂದು ಯೂನಿವರ್ಸಿಟಿ ಇದ್ದಂಗೆ. ಹೋದ್ರು ಸಾಕು. ಹೋಗ್ತಿದ್ದಂಗೆ ಪಾರ್ವತಮ್ಮ ಅವ್ರು ಹೇಳೋರು, ಹೋಗಪ್ಪ ನಿಮ್ ಯಾರನ್ನು ತುಂಬಾ ಡಿಗ್ರೇಡ್ ಆಗಿ ನೋಡ್ತಿರ್ಲಿಲ್ಲ ಅವ್ರು, ಎಲ್ರನ್ನು ಸಮಾನವಾಗಿ ನೋಡೋರು. ಕ್ಷೇತ್ರ ಅಂದ್ರೆ ಅವರು ರಾಜಕೀಯದೊಂದು ಮಾತಾಡ್ತಿರ್ಲಿಲ್ಲ ಸರ್, ನಮ್ಗೆ ಗೊತ್ತಿರುವಾಗೆ ಸಿನಿಮಾ ಬಗ್ಗೆನೆ ಮಾತಾಡೋರು ಸರ್ ಅವ್ರು. ಆಮೇಲೆ ಅಷ್ಟು ನಂಬಿಕೆ ರಾಜ್ಕುಮಾರ್ ಅವ್ರಿಗೆ. ತಮ್ಮ ಕೇಳೋರು, ಅಣ್ಣ ಓಕೆ ಅಣ್ಣ ಅಂತಂದ್ರೆ, ನೀನ್ ಹೇಳಿದ್ಮೇಲೆ ಓಕೆಪ್ಪ ಅನ್ನೋರು. ನಾನು ಆಕಾಶ್ ಸಿನಿಮಾ ಮಾಡಿದಾಗ ಡಬಲ್ ಪಾಸಿಟಿವ್ ನೋಡು, ಈ ಸಿನಿಮಾ ಸಿಲ್ವರ್ ಜುಬ್ಲಿ ಹೋಗುತ್ತೀರಿ ಮಹೇಶ್ ನಿಮ್ಗೆ ಅಂತ ಹೇಳೋರು. ಅಂದ್ರೆ ಆತರ ಜಡ್ಜ್ಮೆಂಟ್. ಅವ್ರು ತೀರ್ಕೊಂಡಾದ ಸ್ವಲ್ಪ ದಿನಕ್ಕೆ ರಾಜ್ಕುಮಾರ್ ಅವರು ಮುಹೂರ್ತ ಮಾಡಿದ್ರು ಆ ಮುಹೂರ್ತ ಮಾಡಿ ತೀರ್ಕೊಂಡು. ಅದೇ ಅವ್ರಿಬ್ರದ್ದು ಲಾಸ್ಟ್ ಸಿನಿಮಾ. ಜಿನಿ ಸರ್ ಯಾವಾಗಲೂ ಹೇಳ್ತಾರೆ, ನಾನು ನನ್ನ ಲೈಫ್ ಅಲ್ಲಿ ಆಟೋಗ್ರಾಫ್ ತಗೊಂಡಿರೋ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರೊಬ್ರೆ ಅಂತ. ಅದೇ ದಿನಕರ್ ಅವ್ರದ್ದು ಡೈರೆಕ್ಷನ್, ಮತ್ತೆ ತುಳೀಪ ಪ್ರೊಡಕ್ಷನ್, ದರ್ಶನ್ ಸರ್ ಪ್ರೊಡ್ಯೂಸರ್ ಆಗಿದೆ. ನಮ್ದು ಸಿಂಗಲ್ ಅಲ್ಲಿ ಮಾತಾಡೋ ತರ ಒಂದು ರಿಲೇಶನ್ಶಿಪ್ ಅವ್ರ ಜೊತೆ, ಅಷ್ಟು ಕ್ಲೋಸ್. ಅವರು ನಮ್ ಜೊತೆ ಹಂಗೆ ಇದ್ರು. ತಮ್ಮ ಅವ್ರಿಗೆ ಸಿನಿಮಾ ಪ್ರೊಡ್ಯೂಸರ್ ಅಷ್ಟೇ, ಚೆಕ್ ಸೈನ್ ಹಾಕೋದಷ್ಟೇ. ಹಾ ಸರ್, ಮೊದಲಿಗೆ ಚಿತ್ತಾರಕ್ಕೆ ನಿಮಗೆ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಹೆಂಗಿದೆ ಸರ್ ಜೀವನ, ಹೆಂಗ್ ನಡೀತಾ ಇದೆ? ಆಮೇಲೆ ಹೋಗ್ತಾ ಇದೆ, ಏನ್ ತೊಂದ್ರೆ ಇಲ್ಲ. ಇಂಡಸ್ಟ್ರಿಗೆ ಬಂದ್ 30 ವರ್ಷ ಆಯ್ತು. ನಾನ್ ಡೈರೆಕ್ಟರ್ ಆಗಿ ಆಲ್ಮೋಸ್ಟ್ ಆಲ್ ನೆಕ್ಸ್ಟ್ ಇಯರ್ ಬಂದ್ರೆ 20 ವರ್ಷ ಆಯ್ತು. ಚೆನ್ನಾಗಿದೆ, ಇದುವರೆಗೂ ಚೆನ್ನಾಗಿದೆ. ಮುಂದೆ ವಿತೌಟ್ ಪ್ಲಾನ್ ಹೆಂಗ್ ಹೋಗುತ್ತೆ ಹಂಗ್ ಹೋಗ್ತಾ ಇರೋದಷ್ಟೇ. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಯಾವ್ದು ಸರ್ ಈಗ ನೀವು ಮಾಡ್ತಾ? ನೆಕ್ಸ್ಟ್ ಹೊಸಬ್ರದ್ದು ಒಂದ್ ಮಾಡ್ತಿದ್ದೀನಿ. ಆಕ್ಚುಲಿ ರಕ್ಷಿತ್ ಅಂತ ಸೀರಿಯಲ್ ಆಕ್ಟ್ ಮಾಡ್ತಿದ್ರು ಒಂದ್ ಹುಡುಗ. ಅವರು ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ರು, ಲಾಂಚ್ ಮಾಡ್ತಾ ಇದ್ದೀನಿ. ಒಂದು ಹೊಸ ಲವ್ ಸ್ಟೋರಿ, ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ ಇಂದ ಶುರುವಾಗುತ್ತೆ. ಅದಾದ್ಮೇಲೆ ಪ್ರಜ್ವಲ್ ದೇವರಾಜ್ ಒಂದು ಮಾಡ್ಬೇಕು ಅಂತ ಪ್ಲಾನ್ ನಡೀತಾ ಇದೆ. ಆಮೇಲೆ ಗಣೇಶ್ ಅವ್ರಿಗೆ ಒಂದ್ ಕತೆ ಹೇಳಿದೀನಿ, ಅದನ್ನು ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ಇದಾದ್ಮೇಲೆ ಅದೆಲ್ಲ ಹಂಗೆ ಲೈನಪ್ ಇದೆ. ಹೌದು, 4 ವರ್ಷ ಗ್ಯಾಪ್ ಇತ್ತಲ್ಲ ಕೊರೋನಾದಲ್ಲಿ, ಆಲ್ಮೋಸ್ಟ್ 3 years ಗ್ಯಾಪ್. ಆಫ್ಟರ್ ಪ್ರೀವಿಯಸ್ ಒಂದು ಮೂವಿ ಮಾಡಿದ್ದೆ ಅಪರೂಪ ಅಂತ, ಬಟ್ ಅದು ಹೋದ ವರ್ಷ ರಿಲೀಸ್ ಆಯ್ತು. ಅದಂತ ಹೇಳ್ಕೊಳತ್ ಏನಿಲ್ಲ, ಬಟ್ ಒಳ್ಳೆ ಸ್ಟೋರಿ, ಹೊಸಬ್ರು ಮಾಡಿದ್ದು. ಆಮೇಲೆ ನಿಮ್ಮ ಹಿನ್ನೆಲೆ ಏನು ಸರ್? ಅಂದ್ರೆ ನೀವು ಇಲ್ಲಿಯವರು, ನೇಟಿವ್ ಏನು, ನಿಮ್ಮ ಬಾಲ್ಯ ಹೇಗೆ? ನಮ್ದು ನೇಟಿವ್ ಬಂದು ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಡಿಸ್ಟಿಕ್. ಮುಂಚೆ ಮೈಸೂರು ಡಿಸ್ಟಿಕ್ ಇತ್ತು ಅದು, ಈಗ ಚಾಮರಾಜನಗರ ಡಿಸ್ಟಿಕ್. ಅಲ್ಲಿ ಮುಡಿಗುಂಡ ಅಂತ ಒಂದು ಗ್ರಾಮ ಇದೆ. ಅದು ಆಕ್ಚುಲಿ ರಾಜ್ಕುಮಾರ್ ಅವ್ರ ಸಿಂಗನಲ್ಲೂರ್ಗು ಊರ್ಗೆ ಹತ್ರ, ತುಂಬಾ ಹತ್ರ ಅದು. ಅದು ನಂದು ಸ್ವಂತ ಊರು. ಬಟ್ ನಾನು ಊರಲ್ಲಿ ಇದ್ದು ತುಂಬಾ ಕಮ್ಮಿ. ನಮ್ ಫಾದರ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು. ಅವರು ಮೈಸೂರು ಮತ್ತೆ ಇನ್ನೊಂದು ನಂಜನಗೂಡ ಹತ್ರ. ಕೊನೆಗೆ ನನಗ್ ಬುದ್ಧಿ ಬಂದಾಗ, ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಬುದ್ಧಿ ಬಂದಾಗ ಸೇರಿದ್ದು ಚಾಮರಾಜನಗರದ ಹತ್ರ ಕಾಗಲ್ವಾಡಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಾನು ನನ್ನ ಪ್ರೈಮರಿ ಸ್ಕೂಲ್, ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಅಲ್ಲಿ ನನ್ನ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡಿದೆ. ಅಪ್ ಟು 7th ವರೆಗೂ ಮಾಡಿದೆ. ಆಫ್ಟರ್ 7th ನಾನು ಮೈಸೂರಿಗೆ ಶಿಫ್ಟ್ ಆದೆ, JSS ಸರಸ್ವತಿಪುರಂ ಅಲ್ಲಿ. ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದೆ ಅಪ್ ಟು 10th ವರೆಗೆ. ಅದಾದ್ಮೇಲೆ ಸೆಕೆಂಡ್ PUC ಕೊಳ್ಳೇಗಾಲದಲ್ಲಿ ಮಾಡಿದೆ. ಅದಾದ್ಮೇಲೆ ಡಿಪ್ಲೊಮಾ ಬಂದು ನಂಜನಗೂಡಲ್ಲಿ ಮಾಡಿದೆ. ಇದು ನನ್ನ ಎಜುಕೇಶನ್. ಕಾಲೇಜ್ ಅದೇ PCMB ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಇದು ಕೊಳ್ಳೇಗಾಲದಲ್ಲಿ MGSV ಸ್ಕೂಲ್ ಅಂತ ಇದೆ. ಆ ಸ್ಕೂಲಲ್ಲಿ, ಕಾಲೇಜಲ್ಲಿ ಮಾಡಿದೆ. ಆಗ್ಲೇ ಸಿನಿಮಾ ಇಂಟ್ರೆಸ್ಟ್ ಇತ್ತು ಸರ್? ಇಲ್ಲ, ನನಗೆ ಬೇಸಿಕಲಿ ಚಿಕ್ಕ ವಯಸ್ಸಿಂದ ತುಂಬಾ ಇಂಟ್ರೆಸ್ಟ್ ಇತ್ತು. ಏನಕ್ಕೆ ಅಂತಂದ್ರೆ, ನಾನು 1ನೇ ಕ್ಲಾಸ್ 2ನೇ ಕ್ಲಾಸ್ ಇರ್ಬೇಕಾದ್ರೆ ನಮ್ದು ಚಾಮರಾಜನಗರದ ಬಾರ್ಡರ್, ತಮಿಳ್ನಾಡು ಆ ಕಡೆಗೆಲ್ಲ ನಮ್ದು ಮಾವ ಅವ್ರದ್ದು ಒಂದು ಟೆಂಟ್ ಇತ್ತು. ಆಗ ಥಿಯೇಟರ್ಸ್ ಇರ್ಲಿಲ್ಲ, ತುಂಬಾ ಟೆಂಟ್ ಮೇ ಬಿ. ಆವಾಗೆಲ್ಲ ಬೆಂಚ್ಗಳು ಇರ್ತಿತ್ತು, ಮುಂದ್ಗಡೆ ನೆಲ, ಅದ್ರ ಬೆಂಚು, ಆಮೇಲೆ ಹಿಂದ್ಗಡೆ ಚೇರ್, ಆ ತರ ಇತ್ತು. ನಾವ್ ಮುಂದ್ಗಡೆ ನಾವು ಕುತ್ಕೊಂಡ್ಬಿಡ್ತಿದ್ದೆ. ಆಗಿಂದ ಸಿನಿಮಾ ನೋಡಿ ಒಂದು ಇಂಟ್ರೆಸ್ಟ್, ಹೇಗಿರುತ್ತೆ ಸಿನಿಮಾ, ಹೆಂಗ್ ಮಾಡ್ತಾರೆ ಅನ್ನೋದೊಂದು ಇಂಟ್ರೆಸ್ಟ್ ಅಲ್ಲಿಂದಾನೇ ಸ್ಟಾರ್ಟ್ ಆಯ್ತು, ಆ ಟೆಂಟ್ ಇಂದ. ಬೇಸಿಕಲಿ ನನಗೆ ನಮ್ಮ ಮಾವ ಅವ್ರು ಇದ್ರಲ್ಲ, ಅವರಿಂದಾನೇ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಅಪ್ ಟು 7th ಬರೋ ಅಷ್ಟೊತ್ತಿಗೆ ಸ್ವಲ್ಪ ಅಪ್ಗ್ರೇಡ್ ಆಗಿ ಟೆಂಟ್ ಎಲ್ಲ ಹೋಗಿ ಒಂದು ಥಿಯೇಟರ್ ಕಟ್ಟರು, ವಿನಾಯಕ ಜನತಾ ಚಿತ್ರಮಂದಿರ ಅಂತ ಕಾಗಲ್ವಾಡಿಯಲ್ಲಿ. ಅದು ನಮ್ಮ ಮಾವನ ಇನ್ನೊಬ್ರು ಮಾವರು, ಮಾದಪ್ಪ ಅಂತ, ಅವ್ರು ತೀರ್ಕೊಂಡ್ಬಿಟ್ರು. ಅಲ್ಲಿಂದ ಡೈಲಿ ಚಕ್ಕರ್ ಹಾಕೋದು ಒಂದೊಂದ್ಸಲ ಸ್ಕೂಲ್ಗೆ ಹೋಗ್ತಾ ಇರೋದು. ನಮ್ ಕೊನೆಗೆ ಗೊತ್ತಾಗಿ ಅವಾಯ್ಡ್ ಮಾಡಿದ್ರು. ಅದು ಗೊತ್ತಿಲ್ಲದ ಸಿನಿಮಾ ನೋಡ್ತಾ ಇದ್ದೆ. ಸಿನಿಮಾ ಆವಾಗ್ಲಿಂದಾನೇ ಒಂದ್ ಸ್ವಲ್ಪ ಅಟ್ರಾಕ್ಷನ್, ನಮ್ಗೆ ಆಕರ್ಷಣೆ ಜಾಸ್ತಿ ಇತ್ತು.
ಓಕೆ ಸರ್, ನೋಡ್ತಾ ಇದ್ರಿ ಎಲ್ಲ ಆಗ್ತಿತ್ತು. ಬಟ್ ಪ್ರೊಫೆಷನಲ್ ಆಗಿ ಯಾವಾಗ ಲಿಂಕ್ ಸಿನಿಮಾಗೆ ಬಂದ? ಪ್ರೊಫೆಷನಲ್ ಹಿಂಗೆ ಸಿನಿಮಾ ನೋಡ್ತಾ ಇದ್ದಾಗಲೂ ನಾವು ಮೈಸೂರಲ್ಲಿ ಹಾಸ್ಟೆಲ್ ಇರ್ಬೇಕಾದ್ರೆ ನಮ್ದು ಹೊರಗಡೆ ಬಿಡ್ತಾ ಇರ್ಲಿಲ್ಲ. ಒಳಗಡೆ ಬಿಡ್ತಾ ಇರ್ಬೇಕಾದ್ರೆ ನಮ್ಮ ಹಾಸ್ಟೆಲ್ಗೆ ವಾರ್ಡನ್ ತುಂಬಾ ಸ್ಟ್ರಿಕ್ಟ್ ಅವರು, ಗೌರಿಶಂಕರ್ ಅಂತ. ನಾವು ಸಿನಿಮಾ ನೋಡಕ್ ಹುಚ್ಚಿರುವಾಗ ಆಗ ರಿಲೀಸ್ ದಿನ ಕ್ರೇಜ್ ಅಂದ್ರೆ ರಾಜ್ಕುಮಾರ್ ಅವ್ರ ಸಿನಿಮಾಗಳು. ಆ ಕ್ರೇಜ್ ನಾನು ಯಾವತ್ತೂ ನೋಡಿಲ್ಲ. ಮಿನಿಮಮ್ ಒಂದು 15 days ಬ್ಯಾಕ್ ಟಿಕೆಟ್ ಕೊಟ್ಬಿಡೋರು. ಒಂದು 2 weeks 3 weeks ಎಲ್ಲ ಟಿಕೆಟ್ ಕೊಟ್ಬಿಡೋರು. ಹೌಸ್ಫುಲ್, 3 week ಹೌಸ್ಫುಲ್. ಅದು ಥಿಯೇಟರ್ ಕೊಡ್ತಿರ್ಲಿಲ್ಲ. ಪದ್ಮಾ ಥಿಯೇಟರ್ ಅಂತ ಮೈಸೂರಲ್ಲಿದೆ, ಅಗ್ರಹಾರದಲ್ಲಿ. ಅದ್ರ ಪಕ್ಕದಲ್ಲಿ ಇನ್ನೊಂದು ಗ್ರೌಂಡ್ ಇದೆ, ಅಲ್ಲಿ ಟಿಕೆಟ್ ಕೊಡ್ತಾ ಇದ್ರು. ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಇಲ್ಲ ಬೇರೆ ಯಾರಿಗೂ ನೀವು ಟಿಕೆಟ್ ತಗೊಂಡಿರಿ ಅಂತೇಳಿ ಒಬ್ರಿಗೆ ಒಂದೇ ಟಿಕೆಟ್ ಕೊಡ್ತೀವಿ, ಎಲ್ಲ ಬ್ಲಾಕ್ ಮಾಡ್ತಾರೆ ಅಂದ್ಬಿಟ್ಟು ಒಂದೊಂದೇ ಟಿಕೆಟ್ ಕೊಡ್ತಿದ್ರು. ಆಗ ಆ ಟಿಕೆಟ್ ತಗೊಂಡು ಪುನಃ ಇನ್ನೊಂದ್ಸಲ ಲೈನ್ ಟಿಕೆಟ್ ಬೇರೆಯವ್ರಿಗೆ ಹೇಳ್ಬಿಟ್ಟು ನಾವು ಟಿಕೆಟ್ ನ ತಗೊಂಡು ಫಸ್ಟ್ ಡೇನೆ ನೋಡ್ಬೇಕು ಅಂತ ಹೋಗ್ತಾ ಇದ್ವಿ. ಕೆಲವು ಸಲ ನಮ್ಗೆ ಹೋಗಕ್ ಆಗ್ತಿರ್ಲಿಲ್ಲ. ಆಗ ವಾರ್ಡನ್ ಅವ್ರಿಗೆ ರಿಕ್ವೆಸ್ಟ್ ಮಾಡುವ, ನಾವು ನೋಡ್ಬೇಕು ಸಿನಿಮಾನ ಅಂತ. ಅವಾಗ ಹೇಳೋರು, ಸರಿ ನಾನು ಕ್ವಶನ್ ಕೇಳ್ತೀನಿ ಇವತ್ತು ಪೋರ್ಷನ್, ಆ ಕ್ವಶನ್ಗೆ ಉತ್ತರ ಹೇಳೋದು ನೀನು ಅಂತ ಹೇಳೋರು. ಯಾವ ಪೋರ್ಷನ್ ಏನ್ ಕೇಳ್ತಾನೆ ಓದ್ಕೊಂಡ್ಬಿಡುವೆ ನಾನು. ಅವ್ರು ಕರೆಕ್ಟ್ ಆಗಿ ಕ್ವಶನ್ ಕೇಳಿದ ತಕ್ಷಣ ಅಷ್ಟಕ್ಕೂ ಕರೆಕ್ಟ್ ಆಗಿ ಆನ್ಸರ್ ಮಾಡುವೆ. ಅಂದ್ರೆ ಸಿನಿಮಾ ನೋಡೋಕೋಸ್ಕರ ಆನ್ಸರ್ ಮಾಡುವೆ. ಇಮಿಡಿಯೇಟ್ ಕಳ್ಸೋರು, ಎಲ್ಲಾ ಸಿನಿಮಾಗೂ ಕಳ್ಸೋರು. ನಮ್ಮ ಸರಸ್ವತಿಪುರಂ ನಮ್ಮ ಹಾಸ್ಟೆಲ್ ಇದ್ದಿದ್ದು, ಪಕ್ಕದಲ್ಲಿ ಸರಸ್ವತಿ ಥಿಯೇಟರ್ ಇತ್ತು. ನಾವು ತುಂಬಾ ಸಿನಿಮಾಗಳಲ್ಲಿ ಆಗಿಂದ ನೋಡ್ತಿದ್ವಿ. ಸಿನಿಮಾ ಆಗಿಂದನೂ ಜಾಸ್ತಿ. ರಾಜ್ಕುಮಾರ್ ಅವ್ರದ್ದು ಫಸ್ಟ್ ಡೇನೆ ನೋಡ್ಬೇಕು ನನ್ಗೆ. ಮಿನಿಮಮ್ ಅವ್ರದ್ದು 1 ಸಲ 2 ಸಲ ನೋಡ್ತಿರ್ಲಿಲ್ಲ, ಮಿನಿಮಮ್ 50 ಸಲ ನೋಡ್ತಿದ್ವಿ. ಯಾಕೆಂದ್ರೆ 50 ಸಲ. ಎಸ್, ನಮ್ಗೆ ಅಷ್ಟೊಂದು ಕ್ರೇಜ್ ರಾಜ್ಕುಮಾರ್ ಅವರು. ಅಂದ್ರೆ ಆ ಸಿನಿಮಾಗಳು ಹಂಗಿತ್ತು ಆಗ. ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿತ್ತು. ಒಂದು ಎಲ್ಲಾ ವರ್ಗದ ಜನಗಳಿಗೂ ಇಡಿಸ್ತಿತ್ತು. ಒಂದು ಫ್ಯಾಮಿಲಿ, ಒಂದು ವೈಲೆನ್ಸ್ ಇರ್ಲಿಲ್ಲ. ಆಮೇಲೆ ಇನ್ನೊಂದು ಅಶ್ಲೀಲವಾದಂತ ಏನು ಸಂಭಾಷಣೆಗಳಾಗ್ಲಿ, ಇನ್ನೊಂದು ಸೀನ್ಸ್ ಗಳಿರ್ಲಿಲ್ಲ. ಟೋಟಲ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತ ಸಿನಿಮಾ. ನಮ್ಗೆ ಆವಾಗ್ಲೇ ಆ ಸಿನಿಮಾ ನೋಡಾದ್ಮೇಲೆ ಇನ್ನೊಂದ್ ಸಿನಿಮಾ ಯಾವ್ದಾದ್ರು, ಈಗ ತೆಲುಗು ಸಿನಿಮಾ, ಬೇರೆ ಹಿಂದಿ ಸಿನಿಮಾ ಅದಾಗ ಹೋದಾಗ ಸ್ವಲ್ಪ ಅದ್ರಲ್ಲೆಲ್ಲ ಎಕ್ಸ್ಪೋಸಿಂಗ್ ಎಲ್ಲ ಇರ್ತಿತ್ತಲ್ಲ, ಅದ್ ನೋಡಿದಾಗ ನಮ್ಗೆ ಒಂಥರ ಮುಜುಗರ ಆಗ್ತಿತ್ತು. ನಮ್ ಸಿನಿಮಾ ಎಲ್ಲ ಹೆಂಗಿದೆ, ಅಕ್ಕಪಕ್ಕ ಎಲ್ಲ ನೋಡ್ಗಿಡ್ಬಿಡ್ತಾರೆ ಅಂತ ಮುಖ ಮುಚ್ಕೊಂಡು ನೋಡ್ತಿದ್ದೆ. ಯಾರು ನೋಡ್ಬಿಟ್ಟು ಮನೇಲಿ ಹೋಗಿ ಹೇಳ್ಬಿಡ್ತಾರೆ ಈ ಸಿನಿಮಾ ಬಂದಿದ್ದ ಅಂತ. ಆತರ ಅಂದ್ರೆ ನಮ್ಗೆ ತುಂಬಾ ರಾಜ್ಕುಮಾರ್ ಅವ್ರದ್ದು ತುಂಬಾ ಪ್ರಭಾವ ಇರುತ್ತೆ ಆ ಸಿನಿಮಾಗಳಲ್ಲಿ. ಅವರೇ ನಮ್ಗೆ ಇನ್ಸ್ಪಿರೇಷನ್. ಅದೇ ಅವ್ರು ನಿಮ್ಮ ಮುಹೂರ್ತಕ್ಕೆಲ್ಲ ಬಂದಿದ್ದಾರೆ, ರಾಜ್ಕುಮಾರ್ ಅವರು ಪುನೀತ್ ಅವರ ಸಿನಿಮಾ ಮಾಡುವಾಗ ಅಲ್ವಾ ಮುಹೂರ್ತಕ್ಕೆ? ಇಲ್ಲ, ಆಕ್ಚುಲಿ ನಾನು ತುಂಬಾ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದೆ. ಶಿವರಾಜ್ ಕುಮಾರ್ ಅವ್ರ ಜೊತೆ AK-47 ನನ್ನ ಫಸ್ಟ್ ಸಿನಿಮಾ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್. ಓಂ ಪ್ರಕಾಶ್ ಅವ್ರ ಡೈರೆಕ್ಟರ್, ರಾಮ್ ಅವರು ತೀರ್ಕೊಂಡ್ಬಿಟ್ರು ಪ್ರೊಡ್ಯೂಸರ್ ಕೋಟಿ ರಾಮ್ ಅಂತ. ಅವ್ರ ಬ್ಯಾನರ್ ನಾನು ಅಷ್ಟೇ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ. MS ರಮೇಶ್ ಅಂತ ನಮ್ ಕೋ ಡೈರೆಕ್ಟರ್ ಇದ್ರು. ಆ ಟೈಮಲ್ಲಿ ಇರ್ಬೇಕಾದ್ರೆ ಶಿವಣ್ಣ ಅವ್ರಿಗೆ ನಾನು ತುಂಬಾ ಕ್ಲೋಸ್ ಆಗ್ಬಿಟ್ಟೆ. ಅವ್ರಿಗೆ ಶಿವಣ್ಣ ಅವ್ರಿಗೆ ನಮ್ಮೂರ್ ಪಕ್ಕ, ನಮ್ ಕೊಳ್ಳೇಗಾಲದವನು ಅಂತ ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋರು. ಯಾಕಂದ್ರೆ ನಮ್ದು ಹಳೆ ಮೈಸೂರು ಭಾಗ, ಮಂಡ್ಯ ಸೈಡ್ ಲ್ಯಾಂಗ್ವೇಜ್ ಎಲ್ಲ ಒಂಥರ ತುಂಬಾ ಕಲೋಕಿಯಲ್ ಆಗಿ ವಿಲೇಜ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿರ್ತೀವಿ. ಅದು ಮಾತಾಡ್ತಾ ಶಿವಣ್ಣ ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋರು. ಆಮೇಲೆ ನಾನ್ ಮಾಡೋ ಕೆಲಸದ ಸ್ಟೈಲ್ ನೋಡಿ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಅವ್ರು ಅದಾದ್ಮೇಲೆ ಬಾಮೈದ ಸಿನಿಮಾಗೆ ನಾನೇ ವರ್ಕ್ ಮಾಡಿದೆ. ಕಿಶೋರ್ ಸರ್ಜಾ ಅವರು, ನಾನು ಕೋಡೇಟರ್ ಆಗಿ ಜಾಯ್ನ್ ಆದೆ. ಆ ಸಿನಿಮಾ ವರ್ಕ್ ಮಾಡಿದೆ. ಅದಾದ್ಮೇಲೆ ಶಿವಣ್ಣ ಅವರು ಯುವರಾಜ ಅಂತ ಒಂದು ಸಿನಿಮಾ ಮಾಡ್ತಿದ್ರು. ಅದು ಬಂದು ಕನಕಪುರ ಶ್ರೀನಿವಾಸ್ ಅಂತ ಪ್ರೊಡ್ಯೂಸರು. ಪುರಿ ಜಗನ್ನಾಥ್ ಅವರು ಫಸ್ಟ್ ಟೈಮ್ ಕನ್ನಡಕ್ಕೆ ಡೈರೆಕ್ಟರ್ ಆಗಿ ಬಂದ್ರು. ಅವ್ರಿಗೆ ಶಿವಣ್ಣ ಅವರು ನಮ್ಮ ಮಹೇಶ್ ವರ್ಕ್ ಮಾಡ್ಬೇಕು ಅಂತ ಪ್ರೊಡ್ಯೂಸರ್ಗೆ ಹೇಳಿ ಪುರಿ ಜಗನ್ನಾಥ್ ಕೇಳಿ ನಾನು ಆ ಸಿನಿಮಾ ವರ್ಕ್ ಮಾಡಿದೆ. ಆ ಸಿನಿಮಾ ವರ್ಕ್ ಮಾಡ್ಬೇಕಾದ್ರೆ ಪುರಿ ಜಗನ್ನಾಥ್ ಅವರು ಒಂದು 2-3 ಲೈನ್ ಹೇಳಿದ್ರು ಶಿವಣ್ಣ ಅವ್ರಿಗೆ. ಅದ್ರಲ್ಲಿ ಒಂದ್ ಲೈನ್ ತುಂಬಾ ಇಷ್ಟ ಆಗಿ, ಅದೇ ಅಪ್ಪುನ ಲಾಂಚ್ ಮಾಡ್ಬೇಕು ಅಂತಿದ್ವಿ ಆ ಸಿನಿಮಾಗೆ, ಈ ಕತೆ ನಮ್ಮ ಅಪ್ಪಗ್ ಚೆನ್ನಾಗಿರುತ್ತೆ, ಒಂದ್ಸಲ ಅವ್ರಿಗೆ ಹೇಳಿ ಅಂತಂದ್ರೆ ಪುನೀತ್ ಅವ್ರು ಒಂದ್ಸಲ ಬಂದು ನಮ್ ಸೆಟ್ ಬಂದು ಕತೆ ಕೇಳಿ ಆಮೇಲೆಲ್ಲ ಮನೇಲಿ ಹೇಳಿ ಆ ಸಿನಿಮಾ ಅವ್ರು ಲಾಂಚ್ ಮಾಡ್ಬೇಕು ಅಂತ 2001 ಅಲ್ಲಿ ಸ್ಟಾರ್ಟ್ ಆಯ್ತು. ಆಗ ಶಿವರಾಜ್ ಕುಮಾರ್ ಅವರೇ, ನೀನ್ ಮನೆ ಸಿನಿಮಾ ನೀನೇ ಮಾಡೋ, ನಾನು ಅಪ್ಪಗೆ ಹೇಳ್ತೀನಿ ಅಂದ್ರು. ನಾನ್ ಮಾಡಲ್ಲ ಅಂತಂದೆ. ಯಾಕೋ ಅಂತಂದ್ರು, ನನಗೆ ಭಯ. ದೊಡ್ಡವರು. ಆಗ ರಾಜ್ಕುಮಾರ್ ಅವ್ರ ಬ್ಯಾನರ್ ಅಂತಂದ್ರೆ ತುಂಬಾ ದೊಡ್ಡ ಬ್ಯಾನರ್. ಅವ್ರು ನೋಡೋದೇ ಕಷ್ಟ ರಾಜ್ಕುಮಾರ್ ಅವ್ರನ್ನ. ಅವ್ರ ಹತ್ರಕ್ಕೂ ಹೋಗಕ್ಕಾಗಲ್ಲ ಅಂತ ಒಂದ್ ಪರಿಸ್ಥಿತಿ. ಆಮೇಲೆ ಅವ್ರು ನೋಡಿದ್ರೆ ನಮ್ಗೆ ಏನ್ ಮಾತಾಡ್ಬೇಕು ಅಂತಲೇ ಗೊತ್ತಾಗಲ್ಲ. ಆತರ ಒಂಥರ ಇದು, ಆ ತೇಜಸ್ಸು, ಆ ಕಳೆ ಫೇಸ್ ಮಾಡಕ್ ಆಗಲ್ಲ. ಫೇಸ್ ನಾ ಆಗಲ್ಲ ಶಿವಣ್ಣ ಅದೇ, ನಾನೇ ಹೆಂಗಿರ್ತೀನೋ, ನಮ್ಮ ಅಪ್ಪಾಜಿ ನನಗಿಂತ ಕ್ಲೋಸ್ ಆಗಿರ್ತಾರ ಕಣ, ನಿನಗ್ ಗೊತ್ತಿಲ್ಲ, ನಿನ್ ಬಾಯಿಲಿ ಕರ್ಕೊಂಡೋಗಿ ಶಿವಣ್ಣ ಅವರು ರಾಘಣ್ಣ ಮತ್ತೆ ಪುನೀತ್ ಅವ್ರಿಗೆ ಪರಿಚಯ ಮಾಡ್ಕೊಟ್ರು. ಪುರಿ ಜಗನ್ನಾಥ್ ಅವರು ಕೂಡ ನಾನೇ ವರ್ಕ್ ಮಾಡ್ಬೇಕು ಅಂದ್ರೆ, ಯಾಕಂದ್ರೆ ಪ್ರೀವಿಯಸ್ ಸಿನಿಮಾ ವರ್ಕ್ ಮಾಡಿದ್ನಲ್ಲ, ನಮ್ಗೂ ಅವ್ರಿಗೂ ಬಾಂಡಿಂಗ್ ಚೆನ್ನಾಗಿತ್ತು. ಆಮೇಲೆ ತುಂಬಾ ಅಡ್ಜಸ್ಟ್ ಆಗಿದ್ವಿ. ನೀವೇ ವರ್ಕ್ ಮಾಡಿ ಮಹೇಶ್, ಯಾಕಂದ್ರೆ ನನಗೆ ಕನ್ನಡ ಅವ್ರಿಗೆ ಅಷ್ಟು ಬರ್ತಿರ್ಲಿಲ್ವಲ್ಲ. ನಾನು ತೆಲುಗು ಮಾತಾಡ್ತಿದ್ದೆ. ತೆಲುಗು ಸ್ವಲ್ಪ ಅರ್ಥ ಆಗುತ್ತೆ, ಬರೆಯೋದು ಓದೋದೆಲ್ಲ ಗೊತ್ತಿತ್ತು. ಅವ್ರು ನೀವೇ ವರ್ಕ್ ಮಾಡಿ ಮಹೇಶ್ ಅಂತ ನಾನು ಅವಾಗ ಹೊರಗಡೆಯಿಂದ ಅವ್ರ ಕಂಪ್ನಿ ಫಸ್ಟ್ ಜಾಯ್ನ್ ಆದೆ. ಹಂಗಾಗಿ ನಾನು ಅಪ್ಪು ಪಿಕ್ಚರ್ ಅಲ್ಲಿ ವರ್ಕ್ ಮಾಡಿದೆ. ಅಪ್ಪು ಪಿಕ್ಚರ್ ವರ್ಕ್ ಮಾಡಿದ್ಮೇಲೆ ತುಂಬಾ ಖುಷಿ ಆಯ್ತು ಪುನೀತ್ ಸರ್, ರಾಘಣ್ಣ ಅವ್ರಿಗೆ. ಅದಾದ್ಮೇಲೆ ಪುನೀತ್ ಸರ್, ರಾಘಣ್ಣ ಅವರು, ಮಹೇಶ್ ಕೇಳ್ಕಂತ ಇದ್ದಾನೆ ಅಪ್ಪು, ನೀವು ನೆಕ್ಸ್ಟ್ ಅಪ್ಪು ಸಿನಿಮಾಗಳಿಗೆಲ್ಲ ಕೋಡೈರೆಕ್ಟ್ ಆಗಿ ವರ್ಕ್ ಮಾಡಿ ಮಹೇಶ್ ಅಂದ್ರು. ಸರಿ ಆಯ್ತು ಮಾಡ್ತೀನಿ ರಾಘಣ್ಣ, ನನ್ಗೇನಿಲ್ಲ, ನನ್ಗಿನ್ನ ಖುಷಿ ಆಗೋಯ್ತು, ಮಾಡ್ತೀನಿ ಅಂತ. ಅದಾದ್ಮೇಲೆ ಅಭಿ ಮತ್ತೆ ವೀರ ಕನ್ನಡಿಗ 2 ಸಿನಿಮಾ ಕೋಡೈರೆಕ್ಟ್ ಆಗಿ ವರ್ಕ್ ಮಾಡಿದೆ. ಅಭಿ ಸಿನಿಮಾ ದಿನೇಶ್ ಬಾಬು ಅವರು, ಮತ್ತೆ ವೀರ ಕನ್ನಡಿಗ ತೆಲುಗು ಪ್ರೊಡ್ಯೂಸರ್ KS ರಾಮರಾವ್ ಅಂತ, ಮೆಹರ್ ರಮೇಶ್ ಅಂತ ಡೈರೆಕ್ಟರ್. 3 ಸಿನಿಮಾಗೂ ವರ್ಕ್ ಮಾಡಿದೆ.
ಆ ಟೈಮಲ್ಲಿ ಪುನೀತ್ ಸರ್ ಆಮೇಲೆ ಮನೆಯವ್ರಿಗೆಲ್ಲ ನಾನು ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅಂದ್ರೆ ಆಲ್ಮೋಸ್ಟ್ ಆಲ್ ನನ್ ಪ್ಲಸ್ ಪಾಯಿಂಟ್ ಏನಂದ್ರೆ ನನಗೆ ಸಿಕ್ಕಿದ್ದೆಲ್ಲ ಹೊರಗಡೆ ಡೈರೆಕ್ಟರ್ಸ್ಗಳು. ಅಂದ್ರೆ ನನಗೆ ಕೆಲಸ ಮಾಡೋದಕ್ಕೆ ಒಂದು ಫ್ರೀ ಸಿಕ್ದಂಗ್ ಆಯ್ತು. ಅವರು ಶಾರ್ಟ್ ತೆಗಿಬೇಕಾದ್ರು ಮಿಕ್ಕದ್ದೆಲ್ಲ ಕನ್ನಡದ್ದು ಡೈಲಾಗ್ಸ್ ಎಲ್ಲ ಹೇಳೋದು, ಟ್ರಾನ್ಸ್ಲೇಟ್ ಮಾಡೋದು, ಸಾಂಗ್ ಆಡಿಸೋದು, ಲಿರಿಕ್ಸ್ ಎಲ್ಲ ಮಾಡೋದು ಎಲ್ಲ ನಾನ್ ಮಾಡ್ತಿದ್ನಲ್ಲ. ಪ್ರತಿಯೊಂದು ನಾನು ಇಂಟ್ರೆಸ್ಟಿಂಗ್ ಮಾಡ್ತಿದ್ದೆ. ಅಂದ್ರೆ ಒಂದೇನಪ್ಪಾ ಅಂತಂದ್ರೆ ನಮ್ ಸಿನ್ಸಿಯರ್ ಆಗಿ ನಮ್ ಕೆಲಸ ಮಾಡ್ತಾ ಇದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಸರ್, ಅದೇ ನಮಗ್ ನೋಡ್ಕೊಂಡ್ ಬರುತ್ತೆ. ಅದೊಂದು ಎಕ್ಸಾಂಪಲ್. ಅದು ಮಾಡಿದ್ ನನಗೆ ಪ್ಲಸ್ ಆಗಿ ಪಾರ್ವತಮ್ಮ ಅವರು ಎಲ್ಲ ನಮ್ಮ ಹುಡುಗನೇ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಅವರು ಒಂದ್ ಸಿನಿಮಾ ಆಫರ್ ಕೊಟ್ಟು, ಪುನೀತ್ ಸರ್ ನನ್ ಜೊತೆ ಮಾಡಕ್ ಮೊದ್ಲೇ ಇಂಟ್ರೆಸ್ಟ್ ಇತ್ತು. ಅವರು ಒಂದ್ ಕತೆ ಇದೆ ಮಹೇಶ್ ಕೇಳಿ ಅಂದ್ಬಿಟ್ಟು ಒಂದ್ ಕತೆ ಫೈನಲ್ ಮಾಡಿ ಹೇಳ್ಸಿದ್ರು. ಜನಾರ್ದನ್ ಮಹರ್ಷಿ ಅಂತ ರೈಟ್ರು. ಅದು ಮುಂಚೆ ಎಲ್ಲೋ ಒಂದ್ ಸಲ ಕೇಳಿದ್ರು ಪುನೀತ್ ಅವರು. ಆ ಕತೆ ಅದೇ ಆಕಾಶ್ ನನ್ ಫಸ್ಟ್ ಸಿನಿಮಾ, ವಜ್ರೇಶ್ವರಿ ಬ್ಯಾನರ್ ಅಲ್ಲಿ. ಪಾರ್ವತಮ್ಮ ಅವರು ಪ್ರೊಡ್ಯೂಸರು. ದೊಡ್ಡ ಮನೆ ಗೊತ್ತಲ್ಲ ನಿಮ್ಗೆ, ಆ ಸಿನಿಮಾ ಒಂದು ಯೂನಿವರ್ಸಿಟಿ ಇದ್ದಂಗೆ. ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಅದೃಷ್ಟ ಮಾಡಿದ್ರು. ಆ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತಾನೆ ಹೇಳ್ತೀನಿ. ಯಾಕಂದ್ರೆ ನನಗೆ ಆ ಬ್ಯಾನರ್ ನಾನು ಡೈರೆಕ್ಟರ್ ಆಗಿ ಈ 2 ಸಿನಿಮಾ ಸೂಪರ್ ಹಿಟ್ ಆಗಿದೆ ಅಂದ್ರೆ ಅದು ಪುನೀತ್ ಅಂತ ಸೂಪರ್ ಸ್ಟಾರ್ ಅಂತವ್ರ ಜೊತೆ ವರ್ಕ್ ಮಾಡಿದೀನಿ ಅನ್ನೋದಕ್ಕೆ ನನ್ಗೆ ಈಗ್ಲೂ ನಂಬಕ್ ಆಗ್ತಾ ಇಲ್ಲ. ಏನೋ ಭಗವಂತನ ಆಶೀರ್ವಾದ, ಏನೋ ನಾವ್ ಮಾಡಿರೋ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ಆಮೇಲೆ ನಾವ್ ಮಾಡಿರೋ ಕೆಲ್ಸಗಳು, ನಮ್ ಕೆಲ್ಸ ನೋಡಿ ಅವರು ನಮ್ಗೆ ಒಂದು ಅವಕಾಶನ ಮಾಡ್ಕೊಟ್ರು. ನಾನು ನನ್ ತಕ್ಕ ಮಟ್ಟಿಗೆ ನನ್ನ ಹೆಸರನ್ನ ಅಲ್ಲಿ ಉಳಿಸ್ಕೊಂಡೆ. ತುಂಬಾ ಖುಷಿ ಆಗ್ತಿದೆ. ಆಮೇಲೆ ರಾಜ್ಕುಮಾರ್ ಸರ್ ತುಂಬಾ ಕ್ಲೋಸ್ ಆಗ್ಬಿಟ್ರು ನಂಗೆ. ಅವ್ರು ಯಾವ ತರ ಕ್ಲೋಸ್ ಆಗ್ಬಿಟ್ರು ಅಂದ್ರೆ ಒಂಥರ ಫ್ರೆಂಡ್ಶಿಪ್ ತರ ಆಗ್ಬಿಟ್ರು ನಮ್ಗೆ. ಮನೆಗೆ ಹೋದ್ರು ಸಾಕು, ಹೋಗ್ತಿದ್ದಂಗೆ ಪಾರ್ವತಮ್ಮ ಅವ್ರು ಹೇಳೋರು, ಹೋಗಪ್ಪ ನಮ್ಮ ಮನೆ ಯಜಮಾನ್ರು ಕಾಯ್ತಾ ಇದಾರೆ, ಅವ್ರ ಊರವ್ನು ಬರ್ತಾನೆ ಅಂತ, ಹೋಗು ಒಳಗೆ ಏನೋರು. ಅವ್ರು ರಾಜ್ಕುಮಾರ್ ಟಿವಿ ನೋಡ್ತಾ ಇದ್ರು. ಒಳಗಡೆ ಬನ್ರಿ ಅಂತ ಒಂದಿನ ನಾನು ಏಕವಚನದಲ್ಲಿ ಮಾತಾಡ್ಸಿಲ್ಲ. ಅವ್ರು ಬನ್ರಿ ಹೋಗಿ ಅಂತಾನೆ ನಾನೊಬ್ಬನ್ನೇ ಅಲ್ಲ, ಯಾರನ್ನಾರು ಅಷ್ಟೇ ತುಂಬಾ ಗೌರವ ಕೊಡುತ್ತೆ. ಆಮೇಲೆ ಎಷ್ಟು ಸಿಂಪ್ಲಿಸಿಟಿ ಅಂದ್ರೆ ಸರ್, ನಾವು 1 ದಿನ 2 ದಿನ ಆತರ ಸರಳವಾಗಿರ್ಬೋದು, ಲೈಫ್ ಲಾಂಗ್ ಹಂಗ ಇರಕ್ಕಾಗಲ್ಲ. ನಾನು ಅವ್ರನ್ನ ನೋಡ್ ಕಲ್ತ್ವೆ. ಯಾಕಂದ್ರೆ ಅಷ್ಟೊಬ್ಬ ದೊಡ್ಡ ವ್ಯಕ್ತಿ ಅಂತವ್ರು ಎಷ್ಟು ಸಿಂಪಲ್ ಆಗಿ ಹಂಬಲ್ ಆಗಿ ಇರ್ತಿದ್ರು ಅಂದ್ರೆ ನೀವು ಗೆಸ್ಸೇ ಮಾಡಕ್ಕಾಗಲ್ಲ. ಅವ್ರಿಗಿರೋ ಕ್ರೇಜು, ಅವ್ರಿಗಿರೋ ಹೆಸರು, ಅವ್ರು ಮಾಡಿರೋ ಸಿನಿಮಾಗಳೆಲ್ಲ ನೋಡಿ ಯಾರ್ಯಾರು ಏನೇನೋ ಆಗ್ಬಿಡ್ತಾರೆ. ನಿಮಗ್ ಗೊತ್ತಿರ್ತೀರ, ಜನರಲ್ ಆಗಿ ಈಗ್ಲೇ ನೋಡ್ತಿದ್ದೀರಾ, ಒಬ್ರು ಮಾತಾಡ್ಸಕ್ಕಾಗಲ್ಲ, ನಾವು ಒಬ್ರು ಫೋನ್ ತೆಗಿಯಲ್ಲ ಒಂದೊಂದ್ ಟೈಮಲ್ಲಿ. ಆತರ ಒಂದ್ ಪರಿಸ್ಥಿತಿ ಇರ್ತದೆ. ಅಂತ ಟೈಮಲ್ಲಿ ಅವರು ಎಷ್ಟು ಕ್ಲೋಸ್ ಆಗಿರ್ತಿದ್ರು ಅಂದ್ರೆ ಕೂತ್ಕೊಳ್ಳೋರು, ಟಿಫನ್ ಮಾಡಿ ಅಂತ ಬಿಡ್ತಿರ್ಲಿಲ್ಲ, ಟಿಫನ್ ಮಾಡ್ಸೋರು, ಮಧ್ಯಾಹ್ನ ಊಟ ಮಾಡ್ಸೋರು. ನಾನು ಆಲ್ಮೋಸ್ಟ್ ಅಲ್ಲಿ 3 ಸಿನಿಮಾ ಮಾಡೋರ್ಗು ಆಕಾಶ್ ಅರ್ಸೋವರ್ಗು ಒಂದು ಟೋಟಲ್ ಅವ್ರು ತೀರ್ಕೊಳ್ಳೋ 2001 ಇಂದ 2006 ವರ್ಗು 6 ವರ್ಷ ಅವ್ರ ಜೊತೆ ಡೈಲಿ ಇಂಟ್ರಾಕ್ಷನ್ ಮಾಡ್ತಿದ್ದೆ. ನನ್ಗೆ ಪುಣ್ಯ. ಕೆಲವ್ರು ಈಗ್ಲೂ ಹೇಳ್ತಾರೆ, ಎಂತ ಪುಣ್ಯವಂತನೇನೋ ರಾಜ್ಕುಮಾರ್ ಅವ್ರು ನೋಡಕ್ಕೂ ಆಗಿಲ್ಲ, ಹತ್ರಕ್ಕೂ ಹೋಗಕ್ಕಾಗಿಲ್ಲ, ನೀನ್ ಅವ್ರ ಜೊತೆ ಇದ್ದು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ ಎಲ್ಲ ಮಾತಾಡಿದೆಯಲ್ಲ. ಅಂದ್ರೆ ಅವ್ರಿರೋ ಪೀರಿಯಡ್ ಅಲ್ಲಿ ನಾನು ಇದ್ದೀನಲ್ಲ, ಅದ್ ನನ್ ಪುಣ್ಯ. ಅವರಲ್ಲಿ ನಾನು ಒಬ್ಬ ಡೈರೆಕ್ಟರ್ ಮಹೇಶ್ ಬಾಬು ಅಂತ ಅವ್ರಿಗೆ ಗೊತ್ತಿತ್ತಲ್ಲ, ಆ ಗೊತ್ತಿರೋದೇ ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ. ಅದ್ ಮರೆಯಕ್ಕಾಗಲ್ಲ ಸರ್. ಅವ್ರಂತೂ ಒಂಥರ ಬುಕ್ ಇದ್ದಂಗೆ. ಆಮೇಲೆ ತುಂಬಾ ಸಿಂಪಲ್, ಹಂಬಲ್, ಕೋಪನೆ ಬಂದಿರೋದ್ ನೋಡಿಲ್ಲ ನಾನು ಅವ್ರಿಗೆ. ಆಮೇಲೆ ಊಟ ಮಾಡಿಸ್ಬೇಕು, ತಾವು ಊಟ ಮಾಡ್ಬೇಕು, ಸುತ್ತ ಇರೋರ್ಗು ಊಟ ಮಾಡಿಸ್ಬೇಕು. ಬಿಡಲ್ಲ, ಸಾಯಂಕಾಲ ಊಟ ಮಾಡ್ಕೊಂಡ್ ಹೋಗಿ ಅಂತಾನೆ ಹೇಳ್ತಾರೆ. ಸಾಯಂಕಾಲ ಊಟ ಮಾಡ್ಕೊಂಡು ಹೋಗ್ಲು ಬಿಡಂಗಿಲ್ಲ. ಆಮೇಲೆ ತುಂಬಾ ಒಂಥರ ಕಾಮಿಡಿ ಜೋವಿ ಎಲ್ಲ ಮಾತಾಡೋ ಚಿಕ್ಕ ಚಿಕ್ಕ ವಿಷಯ ಎಲ್ಲ. ಯಾವತ್ತೂ ಸೀರಿಯಸ್ ಆಗಿರೋದ್ನೇ ನೋಡಿಲ್ಲ. ಆಮೇಲೆ ಯಾರೋ ಬಂದ್ರು ಕೂಡ, ಈಗ ಮನೆಗೆ ಒಂದ್ಸಲ ರಜನಿಕಾಂತ್ ಬರೋರು, ಇನ್ಯಾರೋ ಬರೋರು ಬಂದಾಗ ನಾವು ಕೂತಿದ್ದಾಗ ಎಲ್ರನ್ನೂ ಪರಿಚಯ ಮಾಡ್ಕೊಡೋರು. ನಾನಾಗ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೂತಿರ್ತಿದ್ದೆ. ಆಮೇಲೆ ಅಲ್ಲಿ ನನ್ ನೋಡ್ಬಿಟ್ಟು ಅಲ್ಲಿ ಡಿಸ್ಕಷನ್ ಎಲ್ಲ ಕೂತಿರ್ಬೇಕಾದ್ರು ಬಂದಾಗ ಹೇಳೋರು, ನೋಡಿ ಅವರು ಮಹೇಶ್ ಬಾಬು ಅಂತ ನಮ್ ಕಾಡ್ನವ್ರು ಅಂತ ಪರಿಚಯ ಮಾಡ್ಕೊಡೋರು. ಅಂದ್ರೆ ಯಾರನ್ನು ತುಂಬಾ ಡಿಗ್ರೇಡ್ ಆಗಿ ನೋಡ್ತಿರ್ಲಿಲ್ಲ. ಅವ್ರು ಎಲ್ರನ್ನೂ ಸಮಾನವಾಗಿ ನೋಡೋರು. ಕೆಲವ್ರಿಗೆ ಒಂದು, ಈಗ ಡೈರೆಕ್ಟರ್ ಆದ್ರೂ ಒಂಥರ ಇರುತ್ತೆ, ಇನ್ನೊಬ್ರು ಯಾರೋ ಒಂಥರ ಇರುತ್ತೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೂ ಒಂಥರ ಇರುತ್ತೆ, ಏನೋ ಇರುತ್ತೆ. ಬಟ್ ಎಲ್ರನ್ನೂ ಸಮಾನವಾಗಿ ನೋಡೋರು, ಬಹಳ ಪ್ರೀತಿ ಮಾಡೋರು. ಕತೆ ಬಗ್ಗೆ ಅಂತೂ ಅವರು ಆಕ್ಟ್ ಮಾಡೇ ತೋರ್ಸೋರು. ಡಿಸ್ಕಸ್ ಮಾಡ್ಬೇಕಾರೆ ತುಂಬಾ ಇನ್ವಾಲ್ವ್ಮೆಂಟ್ ಆಗಿ ಮಾಡಿ ತೋರ್ಸೋರು. ಹೀಗಿದ್ರು ಚೆನ್ನಾಗಿರುತ್ತೆ ನೋಡಿ ಅಂತೆಲ್ಲ ಮಾಡಿ ತೋರ್ಸೋರು. ಅಲ್ಲಿ ತುಂಬಾ ಕಲ್ತ್ವಿ ನಾವ್ ಏನೇ ಕಲ್ತಿದ್ರು ಆ ಮನೆಯಿಂದಲೇ ಕಲ್ತಿರೋದು. ಅದಾದ್ಮೇಲೆ ನಾನು ಕೆಲಸ ಮಾಡಿರೋ ನಿರ್ದೇಶಕರುಗಳು, ನಾನು ಇವತ್ತು ಸಕ್ಸಸ್ ಆಗಿ ಏನೇ ಮಾಡಿರೋದು, ಸಕ್ಸಸ್ ಫ್ಲಾಪ್ ಇದೆ, ಫ್ಲಾಪ್ ಮಾಡಿದೀನಿ, ಸಕ್ಸಸ್ ಇದೆ, ಅವರೇಜ್ ಸಿನಿಮಾಗಳು ಇದಾವೆ. ಅವೆಲ್ಲ ಏನು ಮಾಡಕ್ಕ, ಲೈಫ್ ಅಲ್ಲಿ 2 ಸಮವಾಗಿ ತಗೊಂಡು ಹೋಗ್ಬೇಕು. ಅದು ಸಿನಿಮಾ ಕೆಲಸ ಮಾಡ್ತೀನಿ. ನನ್ನ ಲೈಫ್ ಅಲ್ಲಿ ಏನಾರು ನಾನು ಒಂದ್ ಸಕ್ಸಸ್ ಒಳ್ಳೆ ಸಿನಿಮಾಗಳು ಮಾಡಿದೀನಿ, ಜನ ನನ್ ಗುರ್ತಿಡಿತಾರೆ ಅಂದ್ರೆ ನಾನು ಕೆಲಸ ಮಾಡಿರೋ ಅಂತ ನಿರ್ದೇಶಕರುಗಳ ಹತ್ರ ಕಲ್ತಿರೋದು. ಆಮೇಲೆ ರಾಜ್ಕುಮಾರ್ ಅವರ ಒಂದು ಸಂಸ್ಥೆಯಿಂದ ಕಲ್ತಿರೋದು ಅಷ್ಟೇ ನನ್ಗೆ. ಸೂಪರ್ ಸೂಪರ್ ಸರ್. ಅದು ಈಗ ಟೋಟಲ್ ಈಗ ರಾಜ್ಕುಮಾರ್ ಅವರು ಸಿನಿಮಾ ಬಿಟ್ಟು ಬೇರೆ ಯಾವ ಕ್ಷೇತ್ರ ಎಲ್ಲ ಇಂಟ್ರೆಸ್ಟ್ ಇತ್ತು ಅವರಿಗೆ? ಸರ್ ಎಲ್ಲ ಕ್ಷೇತ್ರ ಅಂದ್ರೆ ಅವರು ರಾಜಕೀಯದೊಂದು ಮಾತಾಡ್ತಿರ್ಲಿಲ್ಲ ಸರ್. ನಮ್ಗೆ ಗೊತ್ತಿರುವಾಗೆ ಸಿನಿಮಾ ಬಗ್ಗೆನೇ ಮಾತಾಡೋರು ಸರ್. ಅವರು ಬೇರೆ ಇನ್ನೇನು ಮಾತಾಡ್ತಾ ಇಲ್ಲ. ಬೇರೆ ಏನಾದ್ರು ಯಾವ್ದಾದ್ರು ಒಂದ್ ಸಿನಿಮಾ ಬಗ್ಗೆ
ಮಾತಾಡ್ತಿದ್ರು, ಬಂದ್ ಕೇಳೋರು, ಏನ್ ಮಾತಾಡ್ತಿದ್ರೆ ಅಂತ ಕೇಳೋರು. ಇಲ್ಲ ಅಪ್ಪಾಜಿ ಇವತ್ತೊಂದು ಸಿನಿಮಾ ರಿಲೀಸ್ ಆಯ್ತು ಅಂತ ರಾಗಣ ಅವರು ಅದೇ ಹೆಂಗಿದೆ ಏನು ಅಂತ ಹೇಳ್ತಾ ಇದ್ರು ಅಂತ ಅವ್ರು ಒಂದ್ ಮಾತು ಹೇಳೋರು, ಬೇರೆಯವ್ರ ವಿಷಯ ನಮ್ಗೆ ಯಾಕಪ್ಪ, ನಮ್ದೇ 108 ಇದೆ, ಬನ್ನಿ ಕೆಲಸ ಮಾಡೋಣ ನಾವು. ಅಂದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಇನ್ನೊಬ್ಬರ ಬಗ್ಗೆ ಯಾರು ಮಾತಾಡ್ತಿದ್ರೆ ಅವ್ರ ವಿಷಯ ನಮ್ಗೆ ಯಾಕೆ, ನಮ್ದೇ 108 ಇದೆ, ಬನ್ನಿ ಮಾಡೋಣ, ನಾವು ಮಾಡೋಣ ಕೆಲ್ಸನ ಅಂತ ಹೇಳೋರು. ಆತರ ಅವ್ರು ಸಿನಿಮಾ ಬಿಟ್ಟು ಬೇರೆ ಏನು ಮಾಡ್ತಿರ್ಲಿಲ್ಲ ಸರ್. ಆಮೇಲೆ ಹಳೆ ಮೆಲ್ಕುಗಳೆಲ್ಲ ಹೇಳೋರು, ಆ ಸಿನಿಮಾದಲ್ಲಿ ಹಿಂಗಾಯ್ತು, ಈ ಸಿನಿಮಾದಲ್ಲಿ ಹಿಂಗಾಯ್ತು, ಈ ಸಿನಿಮಾ ನಾನ್ ಮಾಡಂಗಿರ್ಲಿಲ್ಲ ಮಾಡ್ದೆ. ಆಮೇಲೆ ಅವ್ರ ತಮ್ಮನ್ ಕಂಡ್ರೆ ತುಂಬಾ ಪ್ರೀತಿ ಅವ್ರಿಗೆ, ವರದಾನ ಅಂತ. ನಾವು ಚರ್ಚೆ ಮಾಡ್ಬೇಕಾರೆ, ಕತೆ ಎಲ್ಲ ಡಿಸ್ಕಷನ್ ಮಾಡ್ಬೇಕಾರೆ ವರದಾನ ಇರೋರು, ಕತೆ ಎಲ್ಲ ಅವರೇ ಕೇಳಿ ಎಲ್ಲ ಕರೆಕ್ಷನ್ ಗಿರೆಕ್ಷನ್ ಹೇಳಿ ಮಾಡ್ತಾ ಇರೋರು. ತಮ್ಮನ್ ಮೇಲೆ ಅಷ್ಟು ನಂಬಿಕೆ ರಾಜ್ಕುಮಾರ್ ಅವ್ರಿಗೆ. ತಮ್ಮ ಕೇಳೋರು, ಅಣ್ಣ ಓಕೆ ಅಣ್ಣ ಅಂತಂದ್ರೆ, ನೀನ್ ಹೇಳಿದ್ಮೇಲೆ ಓಕೆಪ್ಪ ಅನ್ನೋರು. ಅಂದ್ರೆ ತಮ್ಮನ್ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಟ್ರಸ್ಟ್ ಮಾಡೋರು ಅವ್ರನ್ನ. ಆಮೇಲೆ ಅಂತ ಮೇಧಾವಿ ಅವರು ವರದಾನ ಅವರು. ನಾನ್ ನೋಡೇ ಇಲ್ಲ ಸರ್ ಆ ತರ ಮೇಧಾವಿನ. ಆ ಏಜ್ ಅಲ್ಲಿ ಆಗನ್ ಜನರೇಷನ್ ಬುಕ್ಸ್ ಗಳು ಓದ್ತಿದ್ದು, ಆಗನ್ ಜನರೇಷನ್ ಎಲ್ಲಾ ಭಾಷೆ ಸಿನಿಮಾಗಳನ್ನ ನೋಡ್ತಿದ್ರು. ಹಳೆ ವೈಟ್ ಅಂಡ್ ಬ್ಲಾಕ್ ಸಿನಿಮಾ ರೆಫರೆನ್ಸ್ ಹೇಳೋರು ಒಂದೊಂದ್ಸಲ ನಮ್ಗೆ. ಅಂದ್ರೆ ತುಂಬಾ ಬುಕ್ಸ್ ಓದ್ತಿದ್ರು, ಆಮೇಲೆ ತುಂಬಾ ಸಿನಿಮಾಗಳು ನೋಡ್ತಿದ್ರು. ಅದೇ ಎಕ್ಸ್ಪೀರಿಯನ್ಸ್ ಅವ್ರಿಗೆ. ಆಮೇಲೆ ಹೇಳೋರು ನನಗೆ, ನಾನು ಆಕಾಶ್ ಸಿನಿಮಾ ಮಾಡಿದಾಗ ಡಬಲ್ ಪಾಸಿಟಿವ್ ನೋಡಿ, ಈ ಸಿನಿಮಾ ಸಿಲ್ವರ್ ಜುಬ್ಲಿ ಹೋಗುತ್ತೀರಿ ಮಹೇಶ್ ನಿಮ್ಗೆ ಅಂತ ಹೇಳೋರು. ಅಂದ್ರೆ ಆತರ ಜಡ್ಜ್ಮೆಂಟ್, ಬಹಳ ಜಡ್ಜ್ಮೆಂಟ್, ತುಂಬಾ ಬುದ್ಧಿವಂತರು. ಆಮೇಲೆ ತುಂಬಾ ಹಂಬಲ್, ತುಂಬಾ ಸಿಂಪಲ್. ಆಮೇಲೆ ಕೆಲಸ ಗೊತ್ತಿದೆ ಅಂದ ತಕ್ಷಣ ಕೆಲವ್ರದ್ದು ಅಹಂಕಾರ ಇರುತ್ತೆ. ನಾನ್ ಹೇಳ್ದಂಗೆ ಮಾಡು, ನನ್ಗಿಂತ ಗೊತ್ತಾನಂತಾರೆ, ಇದೆ ಯಾವತ್ತೂ ಹಂಗ್ ಮಾಡಲ್ಲ. ಅವ್ರೆಲ್ಲ ಹೇಳ್ಬಿಟ್ಟು, ಓಕೆನಾ ಸರ್, ಓಕೆನ್ರಿ ನಿಮ್ಗೆ ಮಹೇಶ್ ಅಂತ ಕೇಳೋರು. ಅವ್ರೊಂದು ಏನಾರು ಹೇಳಿದ್ರೆ, ಇದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಮಹೇಶ್ ಅಂತ ಕೇಳೋರು. ಇದನ್ನ ಮಾಡಿ ಅಂತ ಹೇಳ್ತಿರ್ಲಿಲ್ಲ, ಚೆನ್ನಾಗಿರುತ್ತೆ ಮಾಡ್ಬೋದು ಇದನ್ನ ಅಂತ ನೋಡಿ, ಇದನ್ನ ಪ್ಲಾನ್ ಮಾಡಿ ಏನಾರು ಮಾಡಿ ಅಂತ ಹೇಳೋರು. ಆಮೇಲೆ ಪ್ರತಿಯೊಂದನ್ನು ಅಷ್ಟೇ ನಾನ್ ಮಾಡ್ದೆ ಅಂತ ಯಾವತ್ತೂ ಹೇಳ್ಕೊಡ್ತಿರ್ಲಿಲ್ಲ. ಬಟ್ ನಾವ್ ಏನೇ ಮಾಡ್ಕೊಟ್ರು, ನೀವು ಸೆಟ್ ಅಲ್ಲಿ ಹೋಗಿ ಕೆಲಸ ಮಾಡೋರು, ನೀವು ಶಾರ್ಟ್ ತೆಗಿಯೋರು, ನೀವು ಸಿನಿಮಾ ನೋಡೋರು, ನೀವು ನಾಳೆ ಡಿಸ್ಕಸ್ ಅಲ್ಲಿ ಏನೇ ಮಾಡ್ಬೇಕಾದ್ರು, ಕತೆ ಆಗ್ಲಿ ಡೈಲಾಗ್ ಏನೇ ಇದ್ರು, ನೀವು ಬೇಡ ಅಂದ್ರೆ ತೆಗ್ದಾಕ್ಬಿಡಿ, ಅದನ್ನ ತೊಂದ್ರೆ ನೀವೇ ಡಿಸಿಷನ್ ಮೇಕರ್ ಅಂತ ಹೇಳೋರು. ತುಂಬಾ ಫ್ರೀ ಕೊಡೋರು. ಅಂದ್ರೆ ಡೈರೆಕ್ಟರ್ ಕಂಡು ತುಂಬಾ ವ್ಯಾಲ್ಯೂ, ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಅಂದ್ರೆ ತುಂಬಾ ವ್ಯಾಲ್ಯೂ. ಆಮೇಲೆ ಅವ್ರ ಮನೇಲಿ ಪ್ರೊಡ್ಯೂಸರು ಡೈರೆಕ್ಟರ್ ಇಲ್ಲದೆ ಬೇರೆ ಏನು ಡಿಸಿಷನ್ ಆಗಲ್ಲ. ಅವ್ರ ಮುಂದೆನೆ ಎಲ್ಲ ಡಿಸಿಷನ್. ಯಾವ ಹೊರಗಡೆ ಪ್ರೊಡ್ಯೂಸರ್ ಬಂದ್ರು ಡೈರೆಕ್ಟರ್ ಇರ್ಲೇಬೇಕು. ಕತೆ ಹೇಳ್ಬೇಕಾದ್ರು ಡೈರೆಕ್ಟರ್, ಯಾರು ಡೈರೆಕ್ಟರ್ ಇರ್ಲೇಬೇಕು. ಅವ್ರು ಎಲ್ಲ ಕೂತ್ಕೊಂಡು ಸಮಾನವಾಗಿ ಡಿಸ್ಕಸ್ ಮಾಡಿ ಸಿನಿಮಾಗ ಒಂದ್ ಶೇಪ್ ಕೊಡ್ತಿದ್ರು ಅವ್ರು. ಅಲ್ಟಿಮೇಟ್ ಸೆಟ್ ಹೋದಾಗ ಅದು ಡೈರೆಕ್ಟರ್ ಕೆಲಸ, ಅವ್ರಿಗೆ ಬಿಟ್ಬಿಡ್ತಿದ್ರು, ನೀವು ಇಷ್ಟ ಏನಾರ ಮಾಡಿ ಅಂತ. ಫೈನಲ್ ಒಂದ್ಸಲ ಡಬಲ್ ಪಾಸಿಟಿವ್ ಬಂದು ನೋಡು, ಏನಾದ್ರು ಕರೆಕ್ಷನ್ ಇದ್ರೆ ಹೇಳೋರು, ಇಲ್ಲಾಂದ್ರೆ ನೀಟ್ ಆಗಿದೆ ರಿಕಾರ್ಡಿಂಗ್ ಮಾಡಿಸಿ ಅಂತ ಹೇಳೋರು. ತುಂಬಾ ಜಡ್ಜ್ಮೆಂಟ್ ಚೆನ್ನಾಗಿತ್ತು ಅವ್ರು. ಆ ಒಂದ್ ಡಿಸಿಷನ್ ಇದೆಯಲ್ಲ, ತುಂಬಾ ಮೇಧಾವಿ. ನಾನು ಯಾವತ್ತೂ ಲೈಫಲ್ಲಿ ಮರೆಯಕ್ಕಾಗಲ್ಲ ಅವ್ರನ್ನ. ನಾನು ಆಕಾಶ್ ಅರಸು 2 ಸಿನಿಮಾ, ಅರಸು ಸಿನಿಮಾ ಟೈಮಲ್ಲಿ ಸ್ಕ್ರಿಪ್ಟ್ ಎಲ್ಲ ಫೈನಲ್ ಮಾಡಿ ತೀರ್ಕೊಂಡ್ಬಿಟ್ರು ಅವ್ರು, ವರದಾನ ಅವರು. ಅವ್ರು ತೀರ್ಕೊಂಡಾದ ಸ್ವಲ್ಪ ದಿನಕ್ಕೆ ರಾಜ್ಕುಮಾರ್ ಅವರು ಮುಹೂರ್ತ ಮಾಡಿದ್ರು ಆ ಅರಸನ್ನ. ಆ ಮುಹೂರ್ತ ಮಾಡಿ ತೀರ್ಕೊಂಡು, ಅದೇ ಅವ್ರಿಬ್ರದ್ದು ಲಾಸ್ಟ್ ಸಿನಿಮಾ. ನಂಗೆ ರಾಜ್ಕುಮಾರ್ ವರ್ಧನ್ ಅವ್ರು ಇಬ್ರು ಹೇಳಿದ್ರು, ಆಕಾಶ್ ಅರಸು ಸಿನಿಮಾ 2 ಸಿನಿಮಾನ ನಿಮ್ಗೆ ಲೈಫ್ ಅಲ್ಲಿ. ಆಕಾಶ್ ಸಿನಿಮಾ ನೋಡಿದ್ರು ಅವರು, ಅರಸು ಸಿನಿಮಾ ನೋಡ್ಲಿಲ್ಲ ಅವರು. ಅವ್ರು ಹೇಳೋರು, ನಿಮ್ಗೆ 2 ಒಳ್ಳೆ ಸಬ್ಜೆಕ್ಟ್. ಫಸ್ಟ್ ಸಿನಿಮಾ ತುಂಬಾ ಕಾಂಪ್ಲಿಕೇಟೆಡ್, ಒಂದರ ಮೈನ್ಯೂಟ್ ಪಾಯಿಂಟ್ ಗಳನ್ನೆಲ್ಲ ಹೇಳಂತ ಒಂದು ಎಮೋಷನ್ ಸಿನಿಮಾ ಕ್ಯಾರಿ ಮಾಡಿದೀರಾ. ಸಿನಿಮಾ ಹಿಟ್ ಆಗಿದೆ, ಸಕ್ಸಸ್ ಮಾಡಿದೀರಾ. ಈ ಸಿನಿಮಾ ಇನ್ನೂ ನಿಮ್ಗೆ ಹೆಸರು ತರ್ತಾರೆ, ಯಾಕಂದ್ರೆ ಆ ಸಿನಿಮಾ ಹ್ಯಾಂಡ್ಲ್ ಮಾಡಿರೋದ್ರಿಂದ ಈ ಸಿನಿಮಾ ನೀವು ಡೆಫಿನೆಟ್ ಆಗಿ ಹ್ಯಾಂಡ್ಲ್ ಮಾಡ್ತೀರಾ, ನನಗೆ ಗೊತ್ತು. ನಿಮ್ಗೆ ಕರಿಯರ್ ಅಲ್ಲಿ ನಿಮ್ಗೆ ಆಕಾಶ್ ಅರಸು ಡೈರೆಕ್ಟರ್ ಅಂತ ನಿಮ್ಗೆ ಒಂದ್ ಹೆಸರು ಬರುತ್ತೆ ನೋಡಿ ಅನ್ನೋರು. ಟಿಲ್ ಟುಡೇ ಯಾರೇ ಆದ್ರೂ ಮಹೇಶ್ ಬಾಬು ಅಂದ್ರೆ ಆಕಾಶ್ ಅರಸು ಡೈರೆಕ್ಟರ್ ಅಂತಾರೆ. ಅಷ್ಟೊಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. 2 ಸಿನಿಮಾ ನನ್ನ ಲೈಫ್ ಅಲ್ಲಿ ಮರೆಯಕ್ಕಾಗಲ್ಲ, ಅವ್ರ ಬ್ಯಾನರ್ ಅಲ್ಲಿ ಮಾಡೋದು. ಸರ್, ಈಗ ನೀವು ಹೇಳಿದ್ರಿ ಅಲ್ಲಿ ರಜನಿಕಾಂತ್ ಅವರು ಬರ್ತಾ ಇದ್ರು, ನೀವು ಆ ಟೈಮಲ್ಲಿ ಇರ್ತಾ ಇದ್ರ? ಅವರು ಇರ್ತಾ ಇದ್ವಿ ಸರ್. ನಾವು ಅಭಿ ಅಂತ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ದಿನೇಶ್ ಬಾಬು ಡೈರೆಕ್ಟರ್. ಆಗ ಒಂದು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ರಜನಿ ಸರ್ ಬಂದ್ರು. ಅವ್ರ ಫ್ರೆಂಡ್ ರಘುನಂದನ್ ಅಂತಿದ್ದಾರೆ, ಅವ್ರ ಜೊತೆಲ್ಲ ಜಾಸ್ತಿ ಬರೋದವ್ರು. ಯಾವಾಗ ಬಂದ್ರು ರಾಜ್ಕುಮಾರ್ ಜೊತೆ ಬರೋರು, ಮನೆಗ್ ಬರೋರು. ಆಮೇಲೆ ಈವ್ನಿಂಗ್ ಅವರು ರಾಜ್ಕುಮಾರ್ ಅವರು ಇಬ್ರು ವಾಕ್ ಹೋಗೋರು ಸಾಯಂಕಾಲದತ್ತು. ಅವರು ರಜನಿ ಸರ್ ಅವ್ರ ಜೊತೆಲಿ. ನಮ್ ಚೆನ್ನಣ್ಣ ಅಂತಿದ್ದಾರೆ, ರಾಜ್ಕುಮಾರ್ ಜೊತೆ ಯಾವಾಗ್ಲೂ ಇರ್ತಿರು, ನಾವು ಗೊತ್ತಿರ್ಬೇಕು, ಅವ್ರ ಕಂಪನಿ ಪ್ರೊಡಕ್ಷನ್ ಮ್ಯಾನೇಜರ್ ಮಾಡ್ತಿದ್ರು. ಅವ್ರ ಜೊತೆ ವಾಕ್ ಮಾಡೋರು. ರಜನಿಕಾಂತ್ ರಾಜ್ಕುಮಾರ್ ಸರ್ ತುಂಬಾ, ಅವ್ರಿಬ್ರು ಒಂಥರ ವೇದ ಅಂತ, ದೇವ್ರು ದಿನರು. ಅವ್ರು ಹಿಮಾಲಯದ ಬಗ್ಗೆ ಎಲ್ಲ ಹೇಳೋರು. ರಾಜ್ಕುಮಾರ್ ತುಂಬಾ ಕೇಳಿ ಅದನ್ನ ಖುಷಿ ಪಡೋರು. ಅವರು ನೀವು ಹೋಗಿದಿರಲ್ಲ, ನಿಮ್ ಹೋಗಿರೋದ್ ನೋಡಿ ನನ್ಗೆ ಹೋದಷ್ಟು ಸಂತೋಷ ಆಯ್ತಿದೆ ಅಂತ ಹೇಳೋರು. ಅಂದ್ರೆ ಅವ್ರ ಮಾತಲ್ಲಿ ಯಾವ್ದು ಒಂಥರ ಲವಲೇಶನ್ ನಿಮ್ಗೆ ಫೇಕ್ ಅಂತ ಅನ್ಸಲ್ಲ. ಸೊ ಹಾರ್ಟ್ಫುಲ್ ಆಗಿ ಹೃದಯದಿಂದ ಮಾತಾಡೋರು ರಾಜ್ಕುಮಾರ್ ಸರ್. ರಜನಿ ಸರ್ ಯಾವಾಗಲೂ ಹೇಳ್ತಾರೆ, ನಾನು ನನ್ನ ಲೈಫ್ ಅಲ್ಲಿ ಆಟೋಗ್ರಾಫ್ ತಗೊಂಡಿರೋ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರೊಬ್ರೆ ಅಂತ. ಅವ್ರು ರಾಜ್ಕುಮಾರ್ ಕಂಡ್ರೆ ಅಷ್ಟಿಷ್ಟ. ಅವ್ರ ಸಿನಿಮಾಗಳನ್ನೆಲ್ಲ ಅವರು ರಿಮೇಕ್ ಮಾಡಿದ್ದಾರೆ ನೋಡಿ. ಪ್ರೇಮದ ಕಾಣಿಕೆ, ಮತ್ತೆ ನಾನಿನ್ನ ಮರೆಯಲಾರೆ, ಮತ್ತೆ ಮನ್ನನಂತರ ಅನುರಾಗ ಅರಳಿತು ಸಿನಿಮಾ. ರಾಜ್ಕುಮಾರ್ ಸಿನಿಮಾಗಳು ಕಂಡ್ರೆ ಬಹಳ ಇಷ್ಟ. ಸಿನಿಮಾನೆಲ್ಲ ರಿಮೇಕ್ ಮಾಡಿದ್ದಾರೆ. ಬಹಳ ಪ್ರೀತಿ ರಾಜ್ಕುಮಾರ್ ಅಂದ್ರೆ, ಅಷ್ಟೇ ಗೌರವ ಅವ್ರಿಗೆ.
ರಜನಿಕಾಂತ್ ಸರ್ ಏನ್ ಮಾತಾಡ್ತಿದ್ರು ನಿಮ್ಮ ಹತ್ರ ಭೇಟಿ ಆದಾಗ? ನಮ್ಮ ಹತ್ರ ಏನ್ ಮಾತಾಡ್ತಿರ್ಲಿಲ್ಲ ಸರ್. ನಮ್ ಪರಿಚಯ ಮಾಡ್ಕೊಂಡ ತಕ್ಷಣ ಎದ್ದು ಒಂದು ನಮಸ್ಕಾರ ಹಿಂಗ್ ಹೊಡೆಯೋರು ಅವ್ರು. ಫಾಸ್ಟ್ ಆಗಿ ಎದ್ದು ಈ ಚೇರಿಂದ ಎದ್ಬಿಟ್ಟು ಪಟ್ ಅಂತ ಎದ್ದು ನಿಂತ್ಕೊಂಡು ನಮಸ್ಕಾರ ಹೊಡೆಯೋರು. ನಮ್ಗೆ ಒಂಥರ ಆಗೋದು. ಅವ್ರು ಹಿಂಗ್ ಪರಿಚಯ ಮಾಡ್ಕೊ ಯಾರೇ ಪರಿಚಯ ಮಾಡ್ಕೊಟ್ರು ಪಟ್ ಅಂತ ಹೇಳೋದು, ಹಿಂಗ್ ನಮಸ್ಕಾರ ಹೊಡೆಯೋದು. ಈ ಕಡೆ ಸೈಡ್ ಅಲ್ಲಿ ಹೊಡಿತಿದ್ರು ನಮಸ್ಕಾರನ. ಅವ್ರ ಸ್ಟೈಲ್ ಹಿಂಗ್ ನಮಸ್ಕಾರ ಹೊಡಿತಿದ್ರು, ಕೂತ್ಕೊಳ್ಳೋರು. ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟು ನಮ್ ಪಡೆ ನಾವು ಮಾಡ್ತಾ, ಆಮೇಲೆ ಅವರಿಬ್ರು ಮಾತಾಡ್ತಾ ಇರೋರು. ಆಮೇಲೆ ಊಟ ಮಾಡ್ಬೇಕಾದ್ರು ಕೂಡ ನಾವು ಜಾಸ್ತಿ ಹೋಗ್ತಿಲ್ಲ, ರಾಜ್ಕುಮಾರ್ ಸರ್ ಅವ್ರು ಮಾತಾಡ್ತಿರೋರು. ನಾವು ಆಮೇಲೆ ಕತೆ ಬಗ್ಗೆ ಚರ್ಚೆ ಮಾಡ್ಕೊಂಡು ಆಚೆ ನಿಂತ್ಕೊಂಡು ನಾವು ವರ್ಧನ ಅವರು ಡೈರೆಕ್ಟ್ ಎಲ್ಲ ಮಾತಾಡ್ತಿದ್ವಿ. ರಜನಿ ಸರ್ ಜೊತೆ ನಂಗೆ ಮಾತಾಡೋಷ್ಟು ಕ್ಲೋಸ್ನೆಸ್ ಇರ್ಲಿಲ್ಲ ಆಗ. ಆಮೇಲೆ ಅವ್ರ ಜೊತೆ ಬಿಸಿ ಆಗಿರ್ತಿದ್ರು ಆಗ. ಫಸ್ಟ್ ರಜನಿ ಸರ್ ನಾನ್ ಸಿನಿಮಾ ಆಕಾಶ್ ಸಿನಿಮಾನ ವೇಷ ಮರ್ಸ್ಕೊಂಡ್ಬಂದು ಮೇನಕಾ ಥಿಯೇಟರ್ ನೋಡಿದ್ರು. ಆ ಥಿಯೇಟರ್ ನೋಡ್ಬೇಕಾದ್ರೆ ನಾನು ಹೋಗಿದ್ದೆ ಅವಾಗ. ಮೋಸ್ಟ್ ಪ್ರಾಬಲಿ 1 ವೀಕ್ ಆಗಿತ್ತು ಅನ್ಸುತ್ತೆ. ಮ್ಯಾಟ್ನಿಗೆ ಹೋಗಿದ್ದೀನಿ. ಹೋಗಿದ ತಕ್ಷಣ ನನಗೆ ರಘುನಂದನ್ ನೋಡಿದೆ. ಅವ್ರ ಫ್ರೆಂಡ್ ಇರ್ತಾರಲ್ಲ, ಅವರು ರಾಜ್ಕುಮಾರ್ ಕಂಪನಿ ಕೂಡ ಸುಮಾರು ಸಿನಿಮಾ ಮಾಡಿದ್ರು. ಅವ್ರು ತುಂಬಾ ಆತ್ಮೀಯರು, ಅವರು ಚೆನ್ನೈಲಿ ಇರ್ಬೇಕು. ಅವ್ರು ನೋಡ್ದೆ, ನೋಡ್ಬಿಟ್ಟು ಪಟ್ ಅಂತ ಪಕ್ಕದಲ್ಲಿ ನೋಡಿದಕ್ಕನ್ನ ಗೊತ್ತಾಯ್ತು, ಓ ಸೂಪರ್ ಸ್ಟಾರ್ ಇಲ್ಲೇ ಪಕ್ಕದಲ್ಲಿ ಇದಾರೆ ಅಂತ. ಮಾತಾಡ್ಬೇಕು ಅನ್ನೋ ಆಸೆ. ಹತ್ರಕ್ ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ದಂಗೆ ರಘುನಂದನ್ ನೋಡ್ಬಿಟ್ಟು ಸೈಡ್ ಬಂದ್ರು. ಬೇಡ ಈಗ ಬೇಡಿ, ಬಾಸ್ ಇದಾರೆ, ಎಲ್ಲ ಜನ ಗೊತ್ತಾಗ್ಬಿಟ್ರು ಮುತ್ಕೊಂಡ್ಬಿಡ್ತಾರೆ, ನಾನು ಸೆಪರೇಟ್ ಆಗಿ ನಿಮ್ ಮೀಟ್ ಮಾಡ್ತೇನೆ, ಒಂದ್ಸಲ ಮಾತಾಡ್ಸ್ಬಿಟ್ಟು ಹೋಗ್ಬಿಡ್ತೀನಿ, ಗೊತ್ತಾಗ್ಬಿಡುತ್ತೆ, ಬೇಡಿ ನೀವು ಹೋಗಿ ಅಂತ ನಾನು ವಾಪಸ್ ಕಳಿಸ್ತು. ಆ ಸಿನಿಮಾ ನೋಡ್ಕೊಂಡು ಹೋಗಿದ್ರು. ಅರ್ಸುನು ನೋಡಿದ್ರು ಅವರು. ಆಕ್ಚುಲಿ ಅರ್ಸು ಸಿನಿಮಾ ನೋಡಿ ಧನುಷ್ ಅವ್ರಿಗೆ ರೆಫರ್ ಮಾಡಿದ್ರು. ಅರ್ಸು ಸಿನಿಮಾ ತುಂಬಾ ಚೆನ್ನಾಗಿದೆ, ನೀವು ಮಾಡಿ ಅಂತ ಧನುಷ್ ರೆಫರ್ ಮಾಡ್ತಾ. ಧನುಷ್ ಅವ್ರು ಹೇಳಿದ್ರು, ಇಟ್ಸ್ NRI ಕ್ಯಾರೆಕ್ಟರ್, ಬಟ್ ನಾನು NRI ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗಲ್ಲ, ನಾನು ಪಕ್ಕಾ ಲೋಕಲ್ ಬಾಯ್ ತರ ಇದೀನಿ, ನನ್ನ ಅಪಿಯರೆನ್ಸ್ ಎಲ್ಲ ಆ ಕ್ಯಾರೆಕ್ಟರ್ ಜಸ್ಟಿಫಿಕೇಶನ್ ಕೊಡಕ್ ಆಗಲ್ಲ ಅಂದ್ಬಿಟ್ಟು ಆ ಸಿನಿಮಾ ಮಾಡ್ಲಿಲ್ಲ ಅವರು. ರಜನಿ ಸರ್ ರೆಫರ್ ಮಾಡಿದ್ರು ಅವ್ರಿಗೆ ಮಾಡಿ ಅಂತ, ಬಟ್ ಅದಾಗ್ಲಿಲ್ಲ, ಮಾಡಕ್ ಆಗಿಲ್ಲ. ಅದೇ ಸರ್, ವೇಷ ಮರ್ಸ್ಕೊಂಡ್ರೆ ಏನ್ ಮಾಡ್ಕೊಂಡ್ ಬಂದಿದ್ರು, ಯಾವ ತರ ಸರ್? ಅವರು ಏನು ಅಂತಂದ್ರೆ ಒಂದ್ ಹಳೆ ಪಂಚೆ ಹಾಕೊಳ್ಳೋರು, ಕೈಯಲ್ಲಿ ಒಂದ್ ಸ್ಟಿಕ್ ಹಿಡ್ಕೊಳ್ಳೋರು, ಆಮೇಲೆ ಒಂದು ಮಂಕಿ ಕ್ಯಾಪ್ ತರ ಕ್ಯಾಪ್ ಹಾಕೊಳ್ಳೋರು, ಆಮೇಲೆ ಒಂದು ಸೋಡಾ ಬುಡ್ಡಿ ಗ್ಲಾಸ್ ತರ ಇದೆ, ಆ ಗ್ಲಾಸ್ ಹಾಕೊಳ್ಳೋರು. ಸ್ವಲ್ಪ ದಾಡಿ ಗಿಡಿ ಎಲ್ಲ ಬಿಟ್ಬಿಟ್ಟಿರು ಫೈಟ್ ಗೆ ಫುಲ್. ಆಮೇಲೆ ಇಲ್ಲಿ ಟೀತ್ ಗೆಲ್ಲ ಒಂಥರ ಬ್ಲಾಕ್ ಇಷ್ಟ ತರ ಏನೋ ಹಾಕೊಂಡಿರು, ನಕ್ರೆ ಒಂಥರ ಇದೆಲ್ಲ ಗ್ಯಾಪ್ ತರ. ಆ ತರ ಬಂದು ಒಂದೊಂದ್ಸಲ ರಾಜ್ಕುಮಾರ್ ಅವ್ರಿಗೆ ಸರ್ಪ್ರೈಸ್ ಕೊಡಕ್ಕೋಸ್ಕರನೇ ಆವೇಶದಲ್ಲಿ ಮನೆಗೆ ಬಂದ್ಬಿಟ್ಟಿದ್ದಾರೆ. ನಾನ್ ನನ್ ಸಿನಿಮಾ ಮೇನಕಾ ಥಿಯೇಟರ್ ನೋಡಿದಾಗ ಅದೇ ಇದ್ರಲ್ಲೇ ನೋಡುದು. ಅದಾದ್ಮೇಲೆ ಇನ್ನೊಂದ್ಸಲ ನಾವು ನಮ್ ಸಿನಿಮಾ ಕೆಲವು ಫ್ರೆಂಡ್ಸ್ ಎಲ್ಲ ಅದೇ ಕಾವೇರಿ ಥಿಯೇಟರ್ಗೆ ಹೋಗಿದ್ವಿ. ತೆಲುಗುದು ಒಂದ್ ಸಿನಿಮಾ, ಪುರಿ ಸರ್ದು ಒಂದ್ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ನೋಡಕ್ ಹೋದ ತಕ್ಷಣ ಒಂದ್ ಆಟೋ ಬಂತು ಒಳಗಡೆ. ಆಟೋ ನೋಡ್ತಾ ಇದೀವಿ. ಆಟೋ ಇಳಿದ ತಕ್ಷಣ ರಘುನಂದನ್ ಸೇಮ್ ಅವ್ರು ಇಳಿದ್ರು. ಇಳಿದ ತಕ್ಷಣ ಗೊತ್ತಾಗೋಯ್ತು ನನಗೆ, ಬಂದಿದ್ದಾರೆ ಅವರು ಅಂತ. ಆಮೇಲೆ ಪಟ್ ಅಂತ ಅದೇ ಡ್ರೆಸ್ ಅಲ್ಲಿ ಇಳಿದ್ರು ಅವರು. ಆಮೇಲೆ ಅವರು ನಮಸ್ಕಾರ ಅಂತಂದೆ ರಘುನಂದನ್ಗೆ, ಅವ್ರು ನಮಸ್ಕಾರ ಅಂದ್ರು. ಆಮೇಲೆ ಪುನಃ ಅವ್ರಿಬ್ರು ಏನೋ ಮಾತಾಡ್ಕೊಂಡು ಪುನಃ ಆಟ ವಾಪಸ್ ಹೊಟ್ಟೋಯ್ತು. ಆಮೇಲೆ ನಾನು ಕೇಳ್ದೆ, ಯಾಕಣ ವಾಪಸ್ ಹೊಟ್ಟೋದ್ರಿ, ನಾವು ಮಾತಾಡಿಸ್ತಿರ್ಲಿಲ್ಲ, ಯಾಕೆ ಹೊಟ್ಟೋದ್ರಿ? ಇಲ್ಲಮ್ಮ ಗೊತ್ತಾಗ್ಬಿಡುತ್ತೆ, ನೀವು ಸಿನಿಮಾದವರೆಲ್ಲ ಇದೀರಾ, ಕಂಡಿಡಿದ್ಬಿಡ್ತೀರಾ, ಜನ ಎಲ್ಲ ತುಂಬ್ಕೊಂಡ್ಬಿಟ್ರೆ ಹಿಂಸೆ ಆಗುತ್ತೆ, ಅನ್ಕಂಫರ್ಟಬಲ್ ಆಗುತ್ತೆ ಅಂದ್ಬಿಟ್ಟು ವಾಪಸ್ ಹೊಟ್ಟೋಗ್ಬಿಟ್ಟು ನಮ್ಮಿಂದ ಅವ್ರು ವಾಪಸ್ ಹೊಟ್ಟೋಗ್ತಾರೆ. ಅಲ್ಲ, ಈಗ ನೀವು ಡೈರೆಕ್ಟರ್ ಆಗಿದ್ದೀರಾ, ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ಈಗ ಕಾಂಟ್ಯಾಕ್ಟ್ ಇದ್ದೀರಾ ರಜನಿಕಾಂತ್ ರಘುನಂದನ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದೀರಾ? ಅವ್ರ ರಜನಿ ಸರ್, ರಘುನಂದನ್ ಸರ್ ಅವರು ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರು ಬಂದಾಗಲೆಲ್ಲ ರಘು ಅವರು ಅವ್ರ ಜೊತೆಲೇ ಇರ್ತಾರೆ. ಆಲ್ಮೋಸ್ಟ್ ನನಗ್ ಗೊತ್ತಿರಂಗೆ ಮನೆ ಮಾಡ್ತೀರಿ. ರಘುನಂದನ್ ಸಿಗ್ತಾ ಇರ್ತಾರೆ, ರಜನಿ ಸರ್ ಮೀಟ್ ಮಾಡಿಲ್ಲ. ರಜನಿ ಸರ್ ಯಾವಾಗ ಮೀಟ್ ಮಾಡಿದೆ ಅಂದ್ರೆ ರಾಜ್ಕುಮಾರ್ ಅವ್ರದ್ದು ಸ್ಮಾರಕ ಮಾಡ್ಬೇಕಾರೆ ಸಿದ್ದರಾಮಯ್ಯ ಅವ್ರ ಪೀರಿಯಡ್ ಅಲ್ಲಿ ರಜನಿ ಸರ್, ಚಿರಂಜೀವಿ ಸರ್ ಎಲ್ಲ ಬಂದಿದ್ರಲ್ಲ, ಆಗ ರಜನಿ ಸರ್ನ ಮೀಟ್ ಮಾಡಿದೆ. ಮಾತಾಡಕ್ ಆಗ್ಲಿಲ್ಲ, ತುಂಬಾ ಬಿಸಿ, ಪೊಲೀಸರು ಗಲಾಟೆ, ಜನಗಳದ್ದು. ರಾಕ್ಲೈನ್ ಅವ್ರು ಕರ್ಕೊಂಡೋಗಿ ಪಕ್ಕ ನಿಲ್ಸಿ ಒಂದ್ ಫೋಟೋ ಹೊಡಿಸಿ ಮಾತಾಡ್ಸಿ ಕಳಿಸ್ತು. ರಾಕ್ಲೈನ್ ವೆಂಕಟೇಶ್ವರ ಆಗ ಒಂದ್ ಸಿನಿಮಾ ಮಾಡಿದ್ರು ಲಿಂಗ ಅಂತ. ಅವಾಗ ರಜನಿ ಸರ್ ಒಂದ್ 3-4 ಸಲ ನೋಡಿದೀನಿ ನಾನು. ಬಟ್ ಹತ್ರ ಅಂತ ಒಂದ್ ಸಲ ಅವ್ರ ಪಕ್ಕ ನಿಂತ್ಕೊಂಡಿದ್ದು ಅದೇ ರಾಜ್ಕುಮಾರ್ ಸ್ಮಾರಕ ಟೈಮ್ ಅಲ್ಲಿ ಒಂದು, ಇನ್ನೊಂದ್ ಮನೆ ಒಂದಷ್ಟೇ. ಇನ್ ಮಿಕ್ಕದೆಲ್ಲ ದೂರದಲ್ಲೇ ನೋಡ್ರಿ. ತುಂಬಾ ಹತ್ರವಾಗಿ ಇಂಟ್ರಾಕ್ಷನ್ ಮಾಡೋಂತ ಒಂದು ಅವಕಾಶ ಎಲ್ಲೂ ಸಿಕ್ಕಿಲ್ಲ ನಮ್ಗೆ. ಕೇಳ್ತಿರ್ತೀನಿ ರಘುನಂದನ್ ಯಾವಾಗ ಅವ್ರ ಬಾಸ್ ಬಂದಾಗ ಹೇಳಿ, ಓ ನಮ್ಗೆ ಬಹಳ ಇಷ್ಟ ಅಂತ ಹೇಳ್ತೀನಿ ಅಣ್ಣ ಅಂತಾರೆ. ಅವ್ರು ಬಂದಾಗ ನಮ್ ಟೈಮ್ ಇರಲ್ಲ, ನಾವು ಫೋನ್ ಮಾಡಿದಾಗ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಬರ್ತಿದ್ದಾರೆ ಅಂತ ಬೆಂಗಳೂರು ಬರ್ತಿದ್ದಾರೆ ಅಂತ ಗೊತ್ತಾದಾಗ ನಮ್ಗೆ ಅವ್ರು ಸಿಗಲ್ಲ. ಕೆಲ ಟೈಮ್ ಬೇಕಷ್ಟೇ. ಅದೇ, ನೀವು ಈಗ ರಜನಿಕಾಂತ್ ಸರ್ಗೆ ಏನೋ ಸಿನಿಮಾ ಏನೋ ಮಾಡೋ ಪ್ಲಾನ್ ಇದೆಯಾ? ಡೈರೆಕ್ಷನ್ ಇಲ್ಲ ಸರ್, ಅದೆಲ್ಲ ಸಾಗರ ಸರ್, ಅದಕ್ಕೆಲ್ಲ ತುಂಬಾ ಸಾಧನೆ ಬೇಕು, ನಾವೇನು ಸಾಧನೆ ಮಾಡಿಲ್ಲ ಇನ್ನ. ಆಮೇಲೆ ಅವ್ರು ರೀಚ್ ಆಗ್ಬೇಕು ಅಂತಂದಾಗ ತುಂಬಾ ನಮ್ದು ಏನಾದ್ರು ಇರ್ಬೇಕಲ್ಲ ಸರ್ ಅಚೀವ್ಮೆಂಟ್. ಆ ತರ ಒಂದು ಅದ್ಭುತವಾದ ಸಿನಿಮಾಗಳು ಮಾಡಿ ಹೋದಾಗ ನಾವು ಹೊರಗೆ ಆದಂತ ಒಂದು ಕತೆ ಇದ್ದಾಗ ಮಾಡಕ್ ಸಾಧ್ಯ. ಅದ್ ಏನ್ ಭಗವಂತನ ಇದು ಆಶೀರ್ವಾದ ಸರ್. ಅದೇನ ಆಗ್ಬೇಕು ಅಂತಿದ್ರೆ ಯಾವಾಗ್ಲಾರು ಹಾಗೆ ಆಗುತ್ತೆ. ನಾನ್ ಆತರ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಸರ್. ಎಲ್ಲ ಬಂದದ್ ಅದಾಗಿದೆ ಬರುತ್ತೆ, ಅದಾಗೋದು ಹೋಗುತ್ತೆ. ಬಟ್ ಅವ್ರ ಜೊತೆ ಮಾತಾಡಿ ಒಂದ್ ಸ್ವಲ್ಪ ಹೊತ್ತು ಕಾಫಿ ಕುಡಿದ್ರೆ ಅದೇ ಸಾಕು ನಮ್ಗೆ. ಸಿನಿಮಾ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಗೆ ಅಷ್ಟು ಸ್ಯಾಟಿಸ್ಫೈ. ಈಗ ಆಕಾಶಿಗೆ ರಮ್ಯಾ ಮೇಡಮ್ ಹಿಂಗೆ ಸೆಲೆಕ್ಟ್ ಆಗಿದ್ರು ಅಂತ. ರಮ್ಯಾ ಅಭಿ ಪಿಕ್ಚರ್ ಎಲ್ಲ ಆಕ್ಟ್ ಮಾಡಿದ್ರು. ಆಕ್ಚುಲಿ ಪುಟ್ ಫಿಲ್ಮ್ಗೆ ಆಕ್ಟ್ ಮಾಡ್ಬೇಕಿತ್ತು, ಕಾರಣಾಂತರಗಳಿಗೆ ಮಾಡಕ್ಕಾಗಿಲ್ಲ. ಪುನಃ ಅಭಿ ಸಿನಿಮಾಗೆ ಅವರು ಸ್ವಲ್ಪ ಮೇಕ್ ಓವರ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಬಂದ್ರು. ಆ ಸಿನಿಮಾದಲ್ಲಿ ರಮ್ಯಾ ಅವರು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ವಿ. ಆವಾಗ ನನ್ ಜೊತೆ ತುಂಬಾ ಕ್ಲೋಸ್ ಆಗಿದ್ರು. ಆ ಟೈಮಲ್ಲೂ ಒಂದೊಂದ್ಸಲ ಕೇಳೋರು, ನಾನು ವರ್ಕ್ ಮಾಡ್ತಿದ್ನಲ್ಲ ಡೈರೆಕ್ಟರ್, ಮಹೇಶ್ ನೀವು ಡೈರೆಕ್ಟರ್ ನನ್ನೇ ಫಸ್ಟ್ ಹೀರೋಯಿನ್ ಹಾಕ್ಬೇಕು ಅಂತ. ನೋಡೋಣ ಆದಾಗ ಬಿಡೋಣ ಅಂತಿದ್ದೆ. ಏನೋ ಕೋ ಇನ್ಸಿಡೆನ್ಸ್ ಗೊತ್ತಿಲ್ಲ, ನಾನು ಆಕಾಶ್ ಸಿನಿಮಾ ಮಾಡ್ಬೇಕಾರೆ
ರಮ್ಯ ಅವರೇ ಹೀರೋಯಿನ್ ಆದ್ರು. ಅದೇ ನಾನು ಅವ್ರ ಮಾತು ಕೊಟ್ಟಿದ್ದೆ ಅದಕ್ಕೆ ಆಗದೆ ಅಂತಲ್ಲ, ಆ ಕ್ಯಾರೆಕ್ಟರ್ ಅವ್ರು ಮ್ಯಾಚ್ ಆದ್ರು. ಎಲ್ಲಾರ್ನು ತುಂಬಾ ಜನ ನೋಡಿ ಯಾರೋ ಸ್ವಲ್ಪ ಅಷ್ಟಾಗಿ ನಮ್ಗೆ ಮ್ಯಾಚ್ ಆಗ್ಲಿಲ್ಲ. ಮನೇಲೆಲ್ಲ ಕೂರ್ಸ್ಕೊಂಡು ಡಿಸ್ಕಸ್ ಮಾಡಿದ್ಮೇಲೆ ವರದಣ್ಣ ಅವ್ರಿಗೆಲ್ಲ ರಮ್ಯ ಅವ್ರ ಇದ್ರೆ ನನಗೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಹಂಗಾಗಿ ಯಾಕಂದ್ರೆ ಆ ಕ್ಯಾರೆಕ್ಟರ್ಗೆ ಆಪ್ಟು, ಸ್ವಲ್ಪ ಎಮೋಷನ್ ಮತ್ತೆ ಸೆಂಟಿಮೆಂಟ್ ಫೀಲ್ ಇರೋಂತ ಕ್ಯಾರೆಕ್ಟರ್, ಹೋಮ್ಲಿ ಫೇಸ್ ತರ. ಒಳ್ಳೆ ಆಕ್ಟ್ರೆಸ್, ತುಂಬಾ ಒಳ್ಳೆ ಆಕ್ಟ್ರೆಸ್. ಆ ಸಿನಿಮಾ ಚೆನ್ನಾಗ್ ನೀವು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಪರ್ಫಾರ್ಮೆನ್ಸ್. ಆ ಸಿನಿಮಾ ಟೈಮಲ್ಲಿ 3 ಸಿನಿಮಾ ರಿಲೀಸ್ ಆಗಿತ್ತು. ಅದು 3 ಸಿನಿಮಾನು ಸೂಪರ್ ಹಿಟ್. ಆಕಾಶ್ ಮತ್ತೆ ಗೌರಮ್ಮ ಅಂತ ಉಪೇಂದ್ರ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ರು, ಅದು ಸೂಪರ್ ಹಿಟ್. ಮತ್ತೆ ಜೊತೆಯಲ್ಲಿ ಅಂತ ಪ್ರೇಮ್ ಜೊತೆ ಆಕ್ಟ್ ಮಾಡಿದ್ರು, ಅದೇ ದಿನಕರ್ ಅವ್ರದ್ದು ಡೈರೆಕ್ಷನ್ ಮತ್ತೆ ತುಳೀಪ ಪ್ರೊಡಕ್ಷನ್, ದರ್ಶನ್ ಸರ್ ಪ್ರೊಡ್ಯೂಸರ್ ಆಗಿದೆ. ಆ 3 ಸಿನಿಮಾನು ಸೂಪರ್ ಹಿಟ್. 3 ಸಿನಿಮಾನು ಸಿಲ್ವರ್ ಜೂಬ್ಲಿ. ಅದಾದ್ಮೇಲೆ ಕಂಟಿನ್ಯೂಸ್ ಅಮೃತಧಾರೆ ಹಿಟ್. ತುಂಬಾ ಒಳ್ಳೆ ಆಕ್ಟರ್ಸ್. ಹಂಗಾಗಿ ರಮ್ಯ ಅವ್ರ ಆಕಾಶಲ್ಲಿ ಸೇಮ್ ಅರಸುಲು ಮಾಡೋದು ನನ್ ಜೊತೆ. ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಮೆರವಣಿಗೆಯಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿಸ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಚಿಕ್ಕ ಶಾರ್ಟ್ ಅಲ್ಲಿ ಎಂಡಲ್ ಬಂದ್ ಹೋಗೋ ತರ ಒಂದು ಶಾರ್ಟ್ ಮಾಡಿಸ್ತೆ. 3 ಸಿನಿಮಾ ಮಾಡಿ. ಅವರು ಸೆಟಲ್ ಎಲ್ಲ ಹೆಂಗಿರ್ತಿದ್ರು ರಮ್ಯ ಮೇಡಮ್? ಸೆಟ್ ಅಲ್ಲಿ ಮಾಮೂಲಿ ಆಗಿರ್ತದೆ ನಮ್ ಜೊತೆ. ಯಾಕಂದ್ರೆ ನನಗೆ ಬೇರೆಯವ್ರದ್ದೇನೋ ನನಗ್ ಗೊತ್ತಿಲ್ಲ. ಯಾಕಂದ್ರೆ ನಾನ್ ಬಿಗಿನಿಂಗ್ ಇಂದ ಅಭಿ ಸಿನಿಮಾದಿಂದನೂ ನನ್ ಜೊತೆಲೇ ಇರ್ತದೆ. ಡೈಲಾಗ್ ಹೇಳ್ಕೊಡೋದಾಗಿದ್ದು, ಪರ್ಫಾರ್ಮೆನ್ಸ್ ಮಾಡ್ಬೇಕು, ಸ್ವಲ್ಪ ಟ್ರೈನ್ ಮಾಡ್ತಿದ್ದೆ. ಆಗ ಹೊಸಬ್ರಲ್ಲ ಇಂಡಸ್ಟ್ರಿ ಬಂದ ಏನು ಗೊತ್ತಿರ್ಲಿಲ್ಲ. ಈ ಕ್ಯಾಮ್ರಾ ಲುಕ್ ಆಗ್ಲಿ, ಎಲ್ಲಿ ನೋಡ್ಬೇಕು, ಏನ್ ಮಾಡ್ಬೇಕು, ಆಮೇಲೆ ನಗ್ಬೇಕು, ಯಾವ ಡೈಲಾಗ್ ಎಷ್ಟು ಇದ್ ಮಾಡ್ಬೇಕು ಎಲ್ಲ ಸ್ವಲ್ಪ ಟ್ರೈನ್ ಮಾಡ್ತಿದ್ದೆ ನಾನು. ಅವಾಗಿಂದ ತುಂಬಾ ಕ್ಲೋಸ್. ನನ್ ಕಡೆ ಬಹಳ ಇಷ್ಟ ಅವ್ರಿಗೆ. ಚಿಕ್ಕ ವಯಸ್ಸಿಂದನು ಆ ಸಿನಿಮಾದಿಂದ ನನ್ನ ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡೋರು ಅವರು. ಆಮೇಲೆ ಹೊರಗಡೆ ಶೂಟಿಂಗ್ ಹೋಗ್ಬೇಕಾರೆ ಅವ್ರ ಅಮ್ಮ ಹೇಳೋ, ನಾನ್ ಬರ್ಲಿಲ್ಲ ಅಂದ್ರೆ ಮಹೇಶ್ ಅವ್ರು ಚೆನ್ನಾಗಿ ನೋಡ್ಕೊತಾರೆ ಅವ್ರನ್ನ ಅಂತ. ಅಷ್ಟೊಂದು ಕ್ಲೋಸ್ ಇದ್ರು. ಹಂಗಾಗಿ ನನ್ಗೇನು ಫಸ್ಟ್ ಸಿನಿಮಾದಲ್ಲಿ ನಮ್ ಜೊತೆ ಚೆನ್ನಾಗಿದ್ರು. ಒಂದೊಂದ್ಸಲ ಮಾಮೂಲಿ ಗೊತ್ತಲ್ಲ, ಒಂದ್ಸಲ ಹೆಣ್ಮಕ್ಳು ಕೋಪ ಬರುತ್ತೆ, ಮಾಡುತ್ತೆ. ಅವಾಗ ನಾ ಮ್ಯಾನಿಪುಲೇಟ್ ಮಾಡ್ತಿದ್ದೆ. ಬಟ್ ನನ್ಗೆಲ್ಲ ಕೇಳ್ತಾರೆ 3 ಸಿನಿಮಾ ಹೆಂಗ್ ಮಾಡಿದೆ ಅವ್ರ ಜೊತೆ ನೀನು ಅಂತ. ಅಂದ್ರೆ ತುಂಬಾ ಪರ್ಫೆಕ್ಷನ್ ಸೆಟ್ಟಲ್ ಆಗ್ಲಿ. ಆಮೇಲೆ ತುಂಬಾ ಏನಾರು ಒಂದ್ ಅನ್ಕಂಫರ್ಟಬಲ್ ಅನ್ಸಿದ್ರೆ ಪಟ್ಟನ್ ಮುಖ ಮುತ್ತಿ ನೋಡೋ ಡೈರೆಕ್ಟ್ ಆಗಿ ಹೇಳ್ತಾರೆ. ಆತರ ಕ್ಯಾರೆಕ್ಟರೇಷನ್ ನಮ್ಗೆ ಏನು ಅಂತಾರ ಬಿಗಿನಿಂಗ್ ಇಂದ ನೋಡ್ತಿದ್ವಲ್ಲ, ನಮ್ಗೆ ಆ ಕ್ಲೋಸ್ನೆಸ್ ಇತ್ತು. ಆಮೇಲೆ ನಮ್ದು ಸಿಂಗಲ್ ಅಲ್ಲಿ ಮಾತಾಡೋ ತರ ಒಂದು ರಿಲೇಶನ್ಶಿಪ್ ಅವ್ರ ಜೊತೆ, ಅಷ್ಟು ಕ್ಲೋಸ್. ಅವರು ನಮ್ ಜೊತೆ ಹಂಗೆ ಇದ್ರು. ಹಂಗಾಗಿ ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ. ರೀಸೆಂಟ್ ಆಗಿ ನಾನು ಅವ್ರನ್ನ ಮೀಟ್ ಮಾಡಿ ತುಂಬಾ ದಿನ ಆಯ್ತು. ಅವ್ರ MP ಆದ್ಮೇಲೆ ಮೇ ಬಿ 1 year ಆಗಿರ್ಬೇಕೇನಪ್ಪ. ಆವಾಗ ವೀಕೆಂಡ್ ವಿತ್ ರಮೇಶ್ ಅಂತ ಅವರು ಗೆಸ್ಟ್ ಆಗಿ ಬಂದಿದ್ರು. ಆಗ ನಾನು ಆ ಚಾನೆಲ್ಗೆ ಸರ್ಪ್ರೈಸ್ ಗೆಸ್ಟ್ ಆಗಿ ಹೋಗಿದೆ. ನಾನು ನೋಡ್ ಶಾಕು. ಪಾಪ ಚೇರಿಂದ ಇಳಿದು ಬಂದ್ ಮಾತಾಡ್ಸಿ ಏನೇನೋ ತಮಾಷೆಗೆ ರೇಗಿಸಿ ಮಾಡ್ಸಿ ಎಲ್ಲ ಮಾಡುದು. ಖುಷಿ ಆಗುತ್ತೆ. ಬೆಳವಣಿಗೆ ಒಂದು ಆ ಪೊಸಿಷನ್ ಬಂದು ಸಿನಿಮಾ ಇಂಡಸ್ಟ್ರಿ ಬಂದು ಆಮೇಲೆ ಆ ಲೆವೆಲ್ಗೆ ಬೆಳೆದಿದ್ದಾರೆ ಅಂತಂದ್ರೆ, MP ಆಗಿ ಆ ಮಟ್ಟಕ್ಕೆ ಬೆಳಿತಾನೆ. ಆ ಏಜ್ ಅಲ್ಲಿ, ಚಿಕ್ಕ ಏಜ್ ಅಲ್ಲಿ ಒಂದು ಅಚೀವ್ಮೆಂಟ್. ಅದು ಯಾರಿಗ ನಾರ್ಮಲ್ ಆಗಿ ಆಗಕ್ಕಾಗಲ್ಲ. ಏನಾರು ಒಂದ್ ಇರ್ಲೇಬೇಕು ಪವರ್. ನನ್ಗೆ ರಮ್ಯಾ ರಕ್ಷಿತಾ ಅವರು ಇಬ್ರು ತುಂಬಾ ಆತ್ಮೀಯರು ನನ್ಗೆ ಇಂಡಸ್ಟ್ರಿಯಲ್ ಜನರಲ್ ಆಗಿ. ಅವ್ರ ಜೊತೆ ರಕ್ಷಿತಾ ಅವ್ರ ಜೊತೆ ಅಪ್ಪು ಸಿನಿಮಾ ಮಾಡಿದೆ, ರಮ್ಯಾ ಅವ್ರ ಜೊತೆ ಅಭಿ ಸಿನಿಮಾ ಮಾಡಿದೆ. ಬಿಗಿನಿಂಗ್ 2 ಸಿನಿಮಾದಲ್ಲೂ ನಾನೇ ಅವ್ರಿಗೆ ಟೀಚರ್ ಇದ್ದಂಗೆ. ಡೈಲಾಗ್ ಹೇಳ್ಕೊಡೋದು ಮಾಡೋದೆಲ್ಲ ಡೈರೆಕ್ಟರ್ ಬಿಟ್ಬಿಡೋರು, ನೀನು ಒಂದು ಟ್ರೈನ್ ಮಾಡ್ಬಿಡು ಹೆಂಗಾರೆ ಮಾಡಿ ಅಂತ. ಹೇಳಿದ್ರೆ ನನಗಿಬ್ರು ತುಂಬಾ ಆತ್ಮೀಯರು, ನನಗೆ ಬೆಸ್ಟ್ ಫ್ರೆಂಡ್ಸ್ ಇಬ್ರು ಟಿಲ್ ಟುಡೇ. ನಾನು ಅವ್ರಿಬ್ರು ಮರೆಯಕ್ಕೆ ಆಗಲ್ಲ ಅಂತ ಒಂದು ಬೆಸ್ಟ್ ಫ್ರೆಂಡ್ಸ್. ಓಕೆ, ಈಗ ರಮ್ಯಾ ಮೇಡಮ್ ಏನಾದ್ರು ಸಿನಿಮಾ ಮಾಡೋ ಪ್ಲಾನ್ ಇದೆಯಾ? ಇಲ್ಲ ಸರ್, ನನ್ಗೆ ಆ ತರದ್ ಯಾವ್ದು ಅನ್ಕೊಂಡಿಲ್ಲ. ಆಮೇಲೆ ಮಾಡೋ ಅಂತರ ಒಂದು ಇದು ಇಲ್ಲ ಸರ್ ನನ್ಗೆ. ಏನಕ್ಕೆ ಅಂತಂದ್ರೆ ಅವರು ಬೆಳೆದ ಬಂದು ವಾತಾವರಣ, ಅವ್ರಿರೋ ಈಗ ಪೊಸಿಷನ್ಲಿ ನಾವು ಸಿನಿಮಾ ಮಾಡಕ್ಕೂ ಅದಕ್ಕೆ ಆದಂತ ಒಂದ್ ಕತೆಗಳು ಸಿಕ್ಬೇಕು. ಆಮೇಲೆ ಅವ್ರ ಮೆಂಟಾಲಿಟಿ ಹೆಂಗಿದೆ ಅಂತ ನಮ್ಗೆ ಈಗ ಗೊತ್ತಿಲ್ಲ. ಆಗಿದ್ ಮೆಂಟಾಲಿಟಿ ಬೇರೆ. ಒಂದ್ ಮನುಷ್ಯ ಬೆಳಿತಾ ಅವ್ರ ಗ್ರೋತ್ ಅಲ್ಲಿ ಕೆಲವು ಮೈಂಡ್ ಸೆಟ್ಟಿಂಗ್ ಬೇರೆ ಬೇರೆ ತರ ಇರ್ತವೆ. ಆಮೇಲೆ ಅವ್ರು ರಾಜಕೀಯದಲ್ಲಿ, ಡೆಲ್ಲಿ ರಾಜಕೀಯದಲ್ಲಿ ದೊಡ್ಡವ್ರ ಜೊತೆ ಇದ್ದು ಬಂದವರು. ಅವ್ರು ಹೆಂಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆ ಫಂಕ್ಷನ್ ಅಲ್ಲಿ ನೋಡಿದ್ವಿ, ಜನರೆಲ್ಲ ಮಾತಾಡಿದ್ವಿ, ಖುಷಿಯಾಗಿ ಮಾತಾಡೋದು ಬಂದ್ವಿ. ಆತರ ಕತೆ ಇದ್ದಾಗ ಅಪ್ರೋಚ್ ಮಾಡ್ಬೋದು. ನನಗೆ ಆತರ ಐಡಿಯಾ ಇಲ್ಲ ಸರ್. ಓಕೆ, ನೀವು ಅದೇ ಪಾರ್ವತಮ್ಮ ಮೇಡಮ್ ಅವರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡಿದ್ರಿ. ಅವ್ರು ಹೆಂಗೆ ಒಂದು ಮ್ಯಾನೇಜ್ ಮಾಡ್ತಾ ಇದ್ರು ಪಾರ್ವತಮ್ಮ ಮೇಡಮ್? ಸರ್, ಅದೊಂಥರ ಯೂನಿವರ್ಸಿಟಿ ಇದ್ದಂಗೆ ಸರ್. ನೀವು ಪ್ರಪಂಚದಲ್ಲಿ ವಜ್ರೇಶ್ವರಿ ಕಮೆನ್ಸ್ ಅಲ್ಲಿ ಸಿನಿಮಾ ಮಾಡೋದು, ನೀವೇ ಪ್ರೊಡಕ್ಷನ್ ಮಾಡ್ಬೋದು ಬೇರೆ ಕಡೆ, ನಿಮ್ ಸ್ವಂತ ಪ್ರೊಡ್ಯೂಸರ್. ಎಲ್ಲೆಲ್ಲಿ ಏನೇನ್ ಉಳಿಸಬಹುದು, ಎಲ್ಲೆಲ್ಲಿ ಏನೇನ್ ಮಾಡ್ಬೋದು, ಎಷ್ಟು ಪ್ಲಾನಿಂಗ್ ಆಗಿ ಮಾಡ್ಬೋದು, ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡೋಂತ ಒಂದು ಕಂಪ್ನಿ. ನೀವ್ ಏನ್ ಪ್ರೊವೈಡ್ ಮಾಡಿ ಅಂದ್ರೂ ಮಾಡ್ತಾರೆ, ನೀವ್ ಏನ್ ಬೇಕು ಅಂದ್ರೂ ಮಾಡ್ಕೊಡ್ತಾರೆ, ಏನ್ ಬೇಕಾದ್ರೆ ಅರೇಂಜ್ಮೆಂಟ್ ಮಾಡ್ಕೊಡ್ತಾರೆ. ಆತರ ಒಂದಿದು. ಪಾರ್ವತಮ್ಮ ಅವ್ರಿಗೆ ಸಿನಿಮಾ ಪ್ರೊಡ್ಯೂಸರ್ ಅಷ್ಟೇ, ಚೆಕ್ ಸೈನ್ ಹಾಕೋದಷ್ಟೇ. ಮಿಕ್ಕದೆಲ್ಲ ರಾಘಣ್ಣ ಅವ್ರ ಇನ್ಚಾರ್ಜ್ ನೋಡ್ಕೊಳ್ಳೋರು. ಆಮೇಲೆ ಚನ್ನಣ ಅಂತ ಪ್ರೊಡಕ್ಷನ್ ಇದ್ರೆ ಅವ್ರು ನೋಡ್ಕೊಳ್ಳೋರು. ಇನ್ ಯಾರು ತಲೆ ಕೆಡ್ಸ್ಕೊತಾರೆ. ರಾಘಣ್ಣ ಮತ್ತೆ ಚನ್ನಣ ಅಂತಿದ್ರೆ ಅವ್ರಿಬ್ರು. ನನಗ್ ಗೊತ್ತಿರಂಗೆ, ಅದಕ್ ಮುಂಚೆ ನನಗ್ ಗೊತ್ತಿಲ್ಲ. ನಾನ್ ಸಿನಿಮಾ ಮಾಡ್ಬೇಕಾದ್ರೆ ರಾಘಣ್ಣ ಅವರು ಇನ್ಚಾರ್ಜ್. ನಾನು ಏನ್ ಬೇಕಾದ್ರು ರಾಘಣ್ಣ ಅವ್ರು ಕೇಳುವೆ, ಅವ್ರು ಚನ್ನಣ ಅವ್ರಿಗೆ ಹಿಂಗೆ ಅಂತ ಹೇಳ್ಮಾರೋ ನಾವೆಲ್ಲ ಪ್ಲಾನ್ ಮಾಡ್ಕೊಂಡ್ ಮಾಡ್ತಿದ್ವಿ. ಪಾರ್ವತಮ್ಮ ಓನ್ಲಿ ಪ್ರೊಡ್ಯೂಸರ್ ಚೆಕ್ ಸೈನ್ ಹಾಕೊಡೋರು ಅಷ್ಟೇ, ಬೇರೆ ಇನ್ನೇನಿಲ್ಲ. ಅವ್ರು ರಿಸ್ಕ್ ತಗಂತಿಲ್ಲ. ಅವ್ರಿಗೆ ಗೊತ್ತಿತ್ತು ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ. ಯಾಕಂದ್ರೆ ಸಾಮ್ರಾಜ್ಯ ಒಂದ್ ಹಳ್ಳಿಯಿಂದ ಬಂದು ಅಂತ ಒಂದು ಹೆಣ್ಣು ಮಗು ಬಂದು ಒಬ್ಬ ರಾಜ್ಕುಮಾರ್ ಅಂತ ಒಬ್ಬ ಲೆಜೆಂಡ್ ನ ಹೆಂಡತಿಯಾಗಿ ಒಂದು ಫ್ಯಾಮಿಲಿ ಅಂತ ದೊಡ್ಡ ಫ್ಯಾಮಿಲಿನ ಬೆಳೆಸಿ ಇವತ್ತು
ಅಂತ ಒಂದು ಸಕ್ಸಸ್ ಗಳು ಮಕ್ಕಳಿಗೆ ಸಿನಿಮಾಗಳು ಮಾಡಿ ಹೆಚ್ಚು ಕಮ್ಮಿ 100 ಸಿನಿಮಾ ಮಾಡಿರುವಂತ ಕಂಪ್ನಿ. ಆಮೇಲೆ ಹೈಯೆಸ್ಟ್ ರೇಷಿಯೋ ಆಫ್ ಹಿಟ್ಸ್ ಅಲ್ಲಿ ನೀವು 82 ಸಿನಿಮಾ ಆಗಿರ್ಬೋದು. ಅದರಲ್ಲಿ ನನಗ್ ಗೊತ್ತಿರಂಗೆ 75-76 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್. ಮೋಸ್ಟ್ಲಿ 1 5 1 2 ಒಂದು ಅವರೇಜ್ ಇರ್ಬೋದು, 1 ಫ್ಲಾಪ್ ಇರ್ಬೋದು. ಅಷ್ಟು ಬಿಟ್ರೆ ಸಕ್ಸಸ್ ರೇಟ್ ಅಷ್ಟೇ. ಅಂದ್ರೆ ಆ ಶಕ್ತಿ ಅವ್ರಿಗಿತ್ತು, ಒಂದು ಶಕ್ತಿ ದೇವತೆ ಅಂತಾರಲ್ಲ ಆ ತರ ಒಂದು ಪವರ್ ಇತ್ತು. ಆಮೇಲೆ ಅವ್ರಿಗೆ ಕಮಾಂಡಿಂಗ್ ಚೆನ್ನಾಗಿತ್ತು. ಯಾರ್ಗ್ ಏನ್ ಬೇಕಾದ್ರು ಫೋನ್ ಮಾಡಿ ತಗೊಂಡ್ ಮಾತಾಡೋರು, ಮಾತಾಡ್ಬಿಟ್ಟು ಇದ್ ಬೇಕು ಇದ್ ಬೇಡ ಅಂತ ಅವ್ರ ಮಾತಿಗೂ ಕಡಕ್ ಆಗಿ ಮಾತಾಡೋರು. ತುಂಬಾ ಜೆನ್ಯೂನ್ ಪ್ರೊಡ್ಯೂಸರ್. ಅಂದ್ರೆ ತುಂಬಾ ಒಂಥರ ಕಂಫರ್ಟಬಲ್. ನನ್ ಕಂಡ್ರೆ ಬಹಳ ಪ್ರೀತಿಯಾಗಿರೋರು. ಅದೇ ಮನೆಗೆ ಹೋದ್ರು ಸಾಗ ಹೋಗಪ್ಪ ಅಂತ ಹೇಳ್ತಿರಲ್ಲ ಯಜಮಾನ್ರು, ನಿಮ್ಮೂರವ್ರು ಕಾಯ್ತಾ ಇದಾರೆ ಹೋಗಿ ನಮ್ಮ ಯಜಮಾನ್ರು ಅಂತ ಹೇಳೋರು. ಆಮೇಲೆ ಯಾರು ಬಂದ್ರು ಹೇಳೋರು, ನಮ್ಮ ಯಜಮಾನ್ರು ಊರವನಪ್ಪ ಇವನು, ಅವ್ನ್ ಕಂಡ್ರೆ ಬಹಳ ಪ್ರೀತಿ ಅವ್ರಿಗೆ ಅಂತ ಹೇಳೋರು. ನಾನ್ ನಾಚ್ಕೊಂಡ್ಬಿಡುವಾಗ ಆತರ ಒಂಥರ ರಿಲೇಷನ್. ಬಟ್ ಅದು ಆ ಕಂಪ್ನಿಲಿ ಪಾರ್ವತಮ್ಮ ಅವರು ಪಕ್ಕದಲ್ಲಿ ಪ್ರೊಡ್ಯೂಸರ್, ಡೈರೆಕ್ಟರ್ ಮಹೇಶ್ ಬಾಬು ಅಂತ ಅವ್ರ ಪಕ್ಕದಲ್ಲಿ ನನ್ನ ಹೆಸರು, ಮೇಲ್ಗಡೆ ರಾಜ್ಕುಮಾರ್ ಅರ್ಪಿಸುವ ಪೂರ್ಣಿಮಾ ಎಂಟರ್ಪ್ರೈಸಸ್ ಅಂತ, ಅಂತವ್ರ ಮಧ್ಯೆ ನನ್ನ ಹೆಸರು ಇದೆಯಲ್ಲ, ಅದೇ ನನ್ನ ಅಚೀವ್ಮೆಂಟ್. ಬೇರೆ ಇನ್ನೇನು ಬೇಕಿಲ್ಲ ನಂಗೆ. ಅವ್ರ ಪಕ್ಕದಲ್ಲಿ ಸಿನಿಮಾ ಪೋಸ್ಟರ್ ಅಲ್ಲಿ, ಪೇಪರ್ ಡಿಸೈನ್ ಅಲ್ಲಿ ಪಾರ್ವತಮ್ಮ ರಾಜ್ಕುಮಾರ್, ಮಹೇಶ್ ಬಾಬು ಮೇಲ್ಗಡೆ ರಾಜ್ಕುಮಾರ್, ಈ 3 ಹೆಸರು ಇದೆಯಲ್ಲ ಸರ್, ಅವ್ರ ಪಕ್ಕದಲ್ಲಿ ನನ್ನ ಹೆಸರು ಇದೆಯಲ್ಲ, ನನ್ನ ಅಚೀವ್ಮೆಂಟೇ ಅದು. ಬೇರೆ ಇನ್ನೇನಿಲ್ಲ. ನಂಗೆ ಬಹಳ ಖುಷಿ ಸರ್. ನನಗೆ ಇನ್ನ ಸಿನಿಮಾ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಸರ್. ಒಂದ್ ಲೆವೆಲ್ ಅಲ್ಲಿ ನಾನು ಅವ್ರ ಬ್ಯಾನರ್ ಅಲ್ಲಿ ಸಿನಿಮಾ ಮಾಡಿ ಅವ್ರ ಜೊತೆ ಇದ್ದದ್ನಲ್ಲ, ಅದೇ ನನ್ನ ಲೈಫಲ್ಲಿ ಮೋಸ್ಟ್ ಮೆಮೊರಬಲ್ ಮೂವ್ಮೆಂಟ್. ನನ್ಗೆ ಯಾವ ಅವಾರ್ಡ್ ಏನಿಲ್ಲ, ಅದೇ ಖುಷಿ ನನ್ಗೆ. ಯಾವಾಗಲೂ ನಾನು ಮೆಲ್ಕಾಗ್ತಾ ಇರ್ತೀನಿ ಅದನ್ನೆಲ್ಲ. ಸ್ಪೆಷಲಿ ಅಮ್ಮ ಅಂತೂ ಮಾತ್ರ ನನಗೆ ಬಹಳ ಪ್ರೀತಿ ಮಾಡೋರು ಪಾರ್ವತಮ್ಮ ಅವರು. ಪ್ರತಿಯೊಂದು ಮಾಡೋರು. ಒಂದ್ಸಲ ರೋಡಲ್ಲಿ ಶೂಟಿಂಗ್ ಮಾಡ್ತಿದ್ದೆ ನಾನು. ರೋಡೇ ಬ್ಲಾಕ್ ಮಾಡ್ಬಿಟ್ಟಿನಿ ಸದಾಶಿವನಗರದಲ್ಲಿ. ಅರ್ಸಲ್ಲಿ ಪಾರ್ವತಮ್ಮ ಅವ್ರ ಕಾರ್ ಹೋಗ್ತಾ ಇದೆ. ಅವರು ಹೋಗ್ತಾ ಇದ್ದಾಗ ಯಾರೋ ರೋಡಲ್ಲೆಲ್ಲ ಇದ್ ಇಟ್ಕೊಂಡ್ಬಿಟ್ಟವ್ರೆ, ಇಲ್ಲಿ ಸುಮ್ನೆ ಓಡಾಡಕ್ ಹಿಂಸೆ ಆಗುತ್ತೆ ಹಂಗೆ ಅಂತ. ಆ ಡ್ರೈವರ್ ಹನುಮಂತ ಇದಾರೆ, ನಮ್ ಮಹೇಶೇ ಡೈರೆಕ್ಟ್ ಮಾಡಿ, ಮಹೇಶ ಇಷ್ಟೆಲ್ಲ ರೋಡಲ್ಲೆಲ್ಲ ಬಂದ್ ಹಿಂಗ್ ಶೂಟಿಂಗ್ ಮಾಡ್ತಾನ ಅವನು. ಕರೀಲಿ ಅವನ್ನ, ಯಾಕೋ ಜನಗಳಿಗೆಲ್ಲ ಡಿಸ್ಟರ್ಬ್ ಮಾಡ್ತೀಯ, ಅಮ್ಮ ಶಾರ್ಟ್ ಅಲ್ಲೇ ತೆಗಿಬೇಕು, ಎಲ್ ಮಾಡಕ್ ಆಗುತ್ತೆ. ಆಯ್ತು ಡಿಸ್ಟರ್ಬ್ ಮಾಡ್ಬೇಡ, ಹೆಂಗೋ ಮಾಡ್ಕೊಂಡು ಹೋಗು ಅಂತ. ಅಂದ್ರೆ ಅವ್ರ ಪ್ರೊಡ್ಯೂಸರ್ ಆಗಿ ಇಲ್ಲಿ ಮಾಡ್ತಿದ್ಬೇಕಾರೆ ಹಿಂಸೆ ಕೊಡ್ಬೇಡಿ, ಜನಗಳು ಫೀಲ್ ಮಾಡ್ಬೇಡಿ, ಅವ್ರಿಗೆ ಟ್ರಾಫಿಕ್ ಮಾಡ್ಬೇಡಿ, ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗಿ ಅಂತ ಹೇಳೋರು. ಬಹಳ ಒಂಥರ ತುಂಬಾ ಹೇಳಕ್ ಆಗಲ್ಲ ಅವ್ರ ಬಗ್ಗೆ. ಅದೆಲ್ಲ ಒಂಥರ ಯೂನಿವರ್ಸಿಟಿಲಿ ಇದ್ದಂಗೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.